ओम शांति। ओम शांति। आज बाबा विश्व कल्याण करने का जो सहज साधन है या निरंतर जीवन में निर्विघ्न रहने का सदा उन्नति उड़ती कला का आधार क्या है? उसका आधार एकाग्रता है। बाबा कहते हैं योग की भी सिद्धियां अगर अनुभव करना है, जब भी योग में रहो या चलते फिरते, निर्विघ्नता अंदर की चाहिए तो मन बुद्धि की एकाग्रता चाहिए। ಬಾಬೋರು ಇವತ್ತು ವಿಶ್ವ ಕಲ್ಯಾಣ ಮಾಡ್ತಕ್ಕಂತಹ ಅಥವಾ ಸ್ವಯಂ ಕಲ್ಯಾಣ ಮಾಡ್ತಕ್ಕಂತಹ ಸಹಜ ಸಾಧನೆ ಏಕಾಗ್ರತೆ. ಏಕಾಗ್ರತೆ ಇಲ್ಲದೆ ಯೋಗದಲ್ಲಾಗಲಿ ಇಡೀ ಬ್ರಾಹ್ಮಣ ಜೀವನದಲ್ಲಿ ನಿರ್ವಿಘ್ನತೆ ಏನಿದೆ, ತನ್ನ ಸ್ವರೂಪದ ತನ್ನ ಸ್ವಸ್ಥಿತಿಯ ಏಕಾಗ್ರತೆ ಏನಿದೆ, ತನ್ನ ತಂದೆಯ ಪ್ರತಿ ನಿರಂತರ ಏಕಾಗ್ರತೆ ಏನಿದೆ, ಸಂಪೂರ್ಣ ಏಕಾಗ್ರತೆ ಇಲ್ಲದೆ ಯೋಗದ ಸಿದ್ಧಿಗಳನ್ನು ಅನುಭವ ಮಾಡೋಕ್ಕಾಗಲ್ಲ. ಏಕಾಗ್ರತೆ ಅಂದರೆ ಏಕ್ ಬಾಪ್ ದೂಸರಾ ನ ಕೋಯಿ. ಇನ್ನೆಲ್ಲಿ ಯಾವ ಆಸಕ್ತಿ ಇರಂಗಿಲ್ಲ. ಒಬ್ಬ ಬಾಬಾ, ಒಬ್ಬರ ಬಲ ಭರವಸೆ, ಒಬ್ಬರ ಜೊತೆ ಸರ್ವ ಸಂಬಂಧ, ಒಬ್ಬರಿಂದ ಸರ್ವ ಪ್ರಾಪ್ತಿಗಳೇನಿದೆ ಇದನ್ನು ಬಾಬೋರು ಇವತ್ತು ಏಕಾಗ್ರತೆಯ ಪರಿಭಾಷೆ ಭಾಳ ಸ್ಪಷ್ಟ ಮಾಡಿದ್ದಾರೆ. ಅಂದಾಗ ಬಾಬಾ ಏಕಾಗ್ರತಾ ಮನ एक बाप दूसरा ना कोई, एक के सिवाय और कुछ नहीं, एक बल भरोसा, एक से सब कुछ, सर्व प्राप्ति सर्व संबंध. बाबा पूछते एकाग्रता हिलती क्यों है? बहुत अच्छा सुंदर रीति से आने वाले जो पेपर से उसकी कैसे उसके पीछे चले जाते. ಎಲ್ಲರ ಏಕಾಗ್ರತೆ ಯಾಕೆ ಹೆಚ್ಚು ಕಡಿಮೆ ಆಗುತ್ತೆ, ಏರುಪೇರಾಗುತ್ತೆ ಅಂದರೆ, ರಸ್ತೆಯಲ್ಲಿ ಬರ್ತಕ್ಕಂತಹ ಸೈಡ್ ಸೀನ್ ಏನಿದೆ, ಪರಿಸ್ಥಿತಿಗಳೇನಿದೆ, ಅದರ ಪ್ರತಿ ವ್ಯರ್ಥ ಸಂಕಲ್ಪ ಏನು ನಡೆಯುತ್ತೆ, ಬುದ್ಧಿ ಅದರಿಂದ ಏನು ಹೋಗುತ್ತೆ, ಭಿನ್ನ ಭಿನ್ನ ಪರೀಕ್ಷೆಗಳು, ಯಾವ ಕಾರಣ ಏಕಾಗ್ರತೆ ಸಮಾಪ್ತಿಯಾಗುತ್ತೆ. ಕೇಳಿ, ಬಾಬಾ ತುಂಬ ಸುಂದರವಾಗಿ ಹೇಳ್ತಿದ್ದಾರೆ. अपने निराकारी और साकारी दोनों स्थितियों को अच्छी तरह से जान गए होना, दोनों ही स्थितियों में स्थित रहना सहज अनुभव होता है. वहाँ साकार स्थिति में स्थित रहना सहज लगता है और निराकारी स्थिति में स्थित होना मेहनत लगती है. क्या क्या अनुभव होता है? ತನ್ನ ನಿರಾಕಾರಿ ಹಾಗೂ ಸಾಕಾರಿ ಎರಡೂ ಸ್ಥಿತಿಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವ. ಸಾಕಾರಿ ಅಂದ್ರೂ ಬಾಡಿ ಕಾನ್ಷಿಯಸ್ ಅಲ್ಲ. ಸಾಕಾರಿ ಅಂದರೆ ತನ್ನ ಬ್ರಾಹ್ಮಣ ಸ್ವರೂಪ. ಜಗತ್ತಲ್ಲಿ ನಾನು ಸಾಕಾರ ಬ್ರಹ್ಮ ತಂದೆಯ ಮಗುವಾದ್ರೂ ನಾನು ಎಷ್ಟು ಹೈಯೆಸ್ಟ್, ಎಷ್ಟು ದೊಡ್ಡ ಕುಲ, ಆ ಕುಲದ ಮರ್ಯಾದೆಗಳ ಆಧಾರದ ಮೇಲೆ ನಡೆಯೋದು ಎಷ್ಟು ಅಗತ್ಯ ಅನ್ನೋದೇನಿದೆ, ಇದು ತುಂಬ ದೊಡ್ಡ ಮಾತು. ಎರಡೂ ಸ್ಥಿತಿಗಳ ಸಹಜ ಅನುಭವ ಆಗುತ್ತಾ, ನಿರಾಕಾರ ಸಾಕಾರ. ಸಾಕಾರ ಸ್ಥಿತಿಯಲ್ಲಿ ಸಹಜ ಆಗುತ್ತೆ ಬಾಬಾ, ನಿರಾಕಾರ ಸ್ಥಿತಿಯಲ್ಲಿ ಕಷ್ಟ. ಏನು ಅಂದ್ಕೋತೀರ? ಕ್ಯಾ सहज लग रहा है? सहज ब्राह्मण स्वरूप भी निरंतर है, उसमें बड़ी कॉन्शियस. ಬ್ರಾಹ್ಮಣ ಅಂದ್ರೂ ಆತ್ಮ ಸ್ವರೂಪದಲ್ಲಿ, ಬ್ರಹ್ಮ ಮೀನ್ಸ್ ಲೈಟ್ ಅಲ್ಲ, ಲೈಟ್ ಸ್ವರೂಪದಲ್ಲಿದ್ದು ಲೈಟ್ ಜಗತ್, ಬ್ರಹ್ಮಾಂಡ ಪ್ರಕಾಶದ ಜಗತ್ತು. ಅಲ್ಲಿರ್ತಕ್ಕಂಥವರೇ ಬ್ರಾಹ್ಮಣ ಅಲ್ವಾ?
ಸೊ ಅದಕ್ಕೆ ಬಾಬಾ ಹೇಳ್ತಿರೋದು, ಯಾವುದು ನಿಮಗೆ ಕಷ್ಟ ಅನ್ನಿಸುತ್ತೆ, ಸಂಕಲ್ಪ ಕಿಯಾ ಅವ್ರ ಸ್ಥಿತು. ಬಾಬಾ ಅಂದ ತಕ್ಷಣ ಪರಮಧಾಮದಲ್ಲಿ ನಾನು ಸ್ಥಿತ ಆಗ್ಬಿಟ್ಟೆ, ಆ ಸ್ಥಿತಿ ಸಹಜನ ಅಥವಾ ಸಾಕಾರದಲ್ಲಿದ್ದು ಅಲ್ಲಿ ಹೋಗೋಕ್ಕೆ ಕಷ್ಟನಾ, ಏನನ್ಸುತ್ತೆ? सेकंड का संकल्प जहाँ चाहे वहाँ स्थित कर सकते हो. संकल्प ही ऊंच ले जाना या नीचे ले आने की रूहानी लिफ्ट है. ಕೇಳಿ, ಅಂಡರ್ಲೈನ್, ಅಟೆನ್ಷನ್ ಪ್ಲೀಸ್. ಎಲ್ಲ ಮನೆಯಲ್ಲಿರೋರ್ದು ಅವ್ಯಕ್ತ ಮುರಳಿ ಅಲ್ವಾ, ತುಂಬ ಸೂಕ್ಷ್ಮವಾಗಿದೆ. तो जिस द्वारा ये जो रूहानी लिफ्ट है, जिस द्वारा चाहे तो सर्वश्रेष्ठ अर्थात ऊंची मंजिल पर पहुंचो, अर्थात निराकारी स्थिति में स्थित हो जाओ, चाहे आकारी स्थिति में स्थित हो जाओ, चाहे साकारी स्थिति में स्थित हो जाओ, जहाँ चाहो ऐसे प्रैक्टिस अनुभव करते हो. ತುಂಬ ಇಂಪಾರ್ಟೆಂಟ್ ಅಲ್ವಾ? ಏನು ಹೇಳ್ತಿದ್ದಾರೆ ಬಾಬಾ? ಸೆಕೆಂಡಲ್ಲಿ ಒಂದು ಸಂಕಲ್ಪ, ಸೆಕೆಂಡಲ್ಲಿ ಜಸ್ಟ್ ಒನ್ ಥಾಟಲ್ಲಿ ನಿಮಗೆ ಎಲ್ಲಿ ಬೇಕೋ, ಯಾವ ಸ್ಥಿತಿಯಲ್ಲಿ ಬೇಕೋ, ಎಷ್ಟೊತ್ತು ಬೇಕೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಕ್ಕಾಗುತ್ತಾ? ಚಾಹೆ ಈಗೀಗ ನಾನು ನಿರಾಕಾರಿ ಸ್ಥಿತಿ, ಈಗೀಗ ಆಕಾರಿ ಫರಿಷ್ಠಾ ಸ್ಥಿತಿ, ಈಗೀಗ ನನ್ನ ಆತ್ಮ ಸಾಕಾರ ಬ್ರಾಹ್ಮಣ ಕುಲದಲ್ಲಿ ಸಾಕಾರ ಸ್ವರೂಪದಲ್ಲಿನೂ ಆತ್ಮಾಭಿಮಾನಿಯಾಗಿ ಆತ್ಮಿಕ ನಶೆ, ಈಶ್ವರೀಯ ನಶೆ, ಶ್ರೀಮತದ ಮೇಲೆ ತನ್ನ ಶ್ರೇಷ್ಠ ಸಂಪನ್ನ ಸ್ವರೂಪ, ಇದರಲ್ಲಿ ಅದಕ್ಕಿಂತ ಕೆಳಗೆ ಬರೋಂಗಿಲ್ಲ. ಅದರಲ್ಲಿ ಇರೋಕ್ಕೆ ಆಗುತ್ತೋ ಅಲ್ಲಿ ಅಲ್ಲಿ ಈ ಮೂರು ಸ್ಥಿತಿ ಬಿಟ್ಟು ಇನ್ನೊಂದು ಸ್ಟೇಜ್ ಇಲ್ಲ ತಾನೇ. ಯಾವುದನ್ನು ಬಾಬಾ ಶೂದ್ರ ಸ್ಟೇಜ್ ಅಂದ್ಬಿಡ್ತಾರೆ ಸಾಕಾರ ಮುರಳಿಗಳಲ್ಲಿ ಕ್ಲಿಯರ್ ಆಗಿ. ಅದಕ್ಕೆ ಹೇಳ್ತಿದ್ದಾರೆ, ಸಂಕಲ್ಪ ಅನ್ನೋದು ಅದು ಬೇಕಂದ್ರೆ ಮೇಲ್ ತಗೊಂಡೋಗಕ್ಕೆ ಅಥವಾ ಏಕದಮ್ ಕೆಳಗೆ ತರೋ ಆತ್ಮದ ಲಿಫ್ಟ್ ಆಗಿದೆ. ಸಂಕಲ್ಪದ ಆಧಾರದ ಮೇಲೆ ನೀವು ಯಾವ ಸ್ಥಿತಿಯಲ್ಲಿ ಬೇಕೋ ಒಂದು ಸೆಕೆಂಡಲ್ಲಿ ಸ್ಥಿತರಾಗ್ಬೋದು. ಬಟ್ ಲಿಫ್ಟ್ ಕೆಟ್ಟೋಗಿಲ್ಲ ತಾನೇ, ಲಿಫ್ಟ್ ಹಂಗಿಂಗೆ ಗಡಬಡಿಲ್ಲ ತಾನೇ. ಕೇಳ್ತಿದ್ದಾರೆ ಬಾಬವರು, ನಿಮ್ಮ ಲಿಫ್ಟ್ ಸರಿ ಇದೆಯಾ? ಪ್ರಾಕ್ಟೀಸ್ ಮೇಲೆ ಈಗ ಲಿಫ್ಟ್ ಯೂಸ್ ಮಾಡೋರು 20 ಸಾರಿ ಅದುಂಬಿಟ್ರೆ ಲಿಫ್ಟ್ ಕೆಟ್ಟೋಗ್ಬಿಡ್ತದೆ. ಹಂಗೆ ನೋಡ್ಕೊಳ್ಳಿ ಲಿಫ್ಟ್ ನಾನು ಹೆಂಗೆ ನನ್ನ ಮನಸ್ಸನ್ನು, ಬುದ್ಧಿಯನ್ನು, ಏಕೆಂದರೆ ಬುದ್ಧಿಯಲ್ಲಿರೋ ಆಳದ ಜ್ಞಾನ ಮನಸ್ಸನ್ನು ಶ್ರೇಷ್ಠ ಸ್ಥಿತಿಯಲ್ಲಿ ತಗೊಂಡೋಗ್ತಕ್ಕಂತಹ ಒಂದು ಬಹುದೊಡ್ಡ ಲಗಾಮನ್ನಿ ಇಲ್ಲ ಆಧಾರನೇ. ಅಲ್ಲಿ ಬುದ್ಧಿಯಲ್ಲಿ ಸ್ಪಷ್ಟತೆ ಇಲ್ಲ, ಜ್ಞಾನದ ಆಳ ಇಲ್ಲ, ಏನೋ ಆ ವಿಸ್ಡಮ್, ಮೆಚ್ಯೂರಿಟಿ ಇಲ್ಲ ಜ್ಞಾನದಂದರೆ. ಸಂಕಲ್ಪ ಹೆಂಗೆ ಬೇಕೋ ಹಂಗೆ ಓಡ್ತಾ ಇರುತ್ತೆ ವಿಚಿತ್ರವಾಗಿ. ಸಂಕಲ್ಪ ಕಿ ಶಕ್ತಿ ಕೋ ಜहाँ चाहो वहाँ लगा सकते हो. ಸ್ವಕಲ್ಯಾಣದ ಪ್ರೈಮರಿ ಪ್ರಾಕ್ಟೀಸ್ಗಳಿವೆಲ್ಲ. ನಾನು ಆತ್ಮ ನನ್ನ ಬದಲಾವಣೆ ಮಾಡ್ಕೊಳ್ಬೇಕಂದ್ರೆ ಸಂಕಲ್ಪ ಶಕ್ತಿಯನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ, ಅದರಲ್ಲಿ ಬಾಬಾ ಕೇಳ್ತಿರೋದೇನು, ಸಂಕಲ್ಪ ಶಕ್ತಿನ ಎಲ್ಲಿಗೆ ಬೇಕೋ ಅಲ್ಲಿಡೋಕ್ಕಾಗುತ್ತಾ? ಈಗ ಬಾಬಾ ಜ್ಞಾನದಲ್ಲಿ ಬಂದ ತಕ್ಷಣ ನಮಗೇನು ಹೇಳ್ತಾರೆ, ನೀವು ಆತ್ಮಗಳಾಗಿ ಆತ್ಮಾಭಿಮಾನಿಯಾಗಿ ಮಕ್ಕಳೇ ಅದರಲ್ಲೇ ಇರಿ, ಬೇರೆ ಸ್ಥಿತಿಯಲ್ಲಿ ಹೋಗ್ಬೇಡಿ. ನಾನು ಮಾಡಿದ್ದೀನಿ ಆ ಕೆಲಸ. क्योंकि आत्मा मालिक है इन सूक्ष्म शक्तियों की. मास्टर सर्वशक्तिवान अर्थात सर्व शक्तियों को जब चाहे, जहाँ चाहे, जैसे चाहे वैसे कार्य में लगा सकते, ऐसा मालिकपन अनुभव करते हो. संकल्प को रचने वाला रचता स्वयं को अनुभव करते हो या रचना के वशीभूत तो नहीं हो जाते हो. ಕೇಳ್ತಿದ್ದಾರೆ, ಸಂಕಲ್ಪ ಶಕ್ತಿಯ ಮೇಲೆ ನಿಮ್ಗೆ ಅಷ್ಟು ಹೋಲ್ಡ್ ಇದೆಯಾ ಅಂದರೆ ಅಧಿಕಾರ, ಕಂಟ್ರೋಲ್ ಇದೆಯಾ? ನಿಮಗೆ ಎಲ್ಲಿ ಯಾವಾಗ ಎಷ್ಟು ಸಮಯ ಬೇಕೋ ಸಂಕಲ್ಪದಿಂದ ನೀವು ಅಲ್ಲಿ ಕೂತ್ಕೋಬೇಕು. ಯಾಕೆ? ನೀವು ಆತ್ಮ ಈ ಮನಸ್ಸು ಬುದ್ಧಿ ಸಂಸ್ಕಾರಗಳು ಈ ಸೂಕ್ಷ್ಮ ಶಕ್ತಿಗಳೇನಿದೆ
ಇದರ ಮೇಲೆ ನೀವು ಮಾಲೀಕರು, ಮಾಸ್ಟರ್ ರಚಯಿತ, ಮಾಸ್ಟರ್ ಸರ್ವಶಕ್ತಿವಾನ್. ಸೊ ನಿಮಗೆ ಹೆಂಗೆ ಬೇಕೋ ಹಂಗೆ ಸಂಕಲ್ಪ ಮಾಡ್ತಕ್ಕಂಥ ಶಕ್ತಿ ಅದು ನಿಮಗಿರ್ಬೇಕಲ್ವಾ? ಅಥವಾ ರಚನೆ, ಮನಸ್ಸು ನಿಮ್ಮ ರಚನೆ, ಅದಕ್ಕೆ ವಶರಾಗಲ್ಲ ತಾನೆ ನೀವು? ಮಾಸ್ಟರ್ ಸರ್ವಶಕ್ತಿವಾನ್ ಅಂತೀರ, ವಶ ಆಗೋದೇನು ಚೆನ್ನಾಗಿರುತ್ತೆ? ಕೇಳ್ತಿದ್ದಾರೆ ಬಾಬುರು. तो ऐसा अभ्यास है जो 1 सेकंड में जिस स्थिति में स्थित होने का डायरेक्शन मिले, उसी स्थिति में उसी सेकंड में स्थित हो जाओ, ऐसे प्रैक्टिस है. ಮಾಲೀಕ್ತನದ ಅಂಥ ಅಭ್ಯಾಸ ಇದೆಯಾ ಅಂತ ಕೇಳ್ತಿರೋದು. ಯಾವಾಗ ಎಲ್ಲಿ ಹೆಂಗೆ ಬೇಕೋ, ಎಷ್ಟು ಸಮಯ ಬೇಕೋ, ಯಾವ ಸ್ಥಿತಿಯಲ್ಲಿ ಬೇಕೋ ಹಂಗೆ ಇದು ಮಾಡ್ತಕ್ಕಂತಹ ನಿಮಗೆ ಆ ಒಂದು ಪ್ರಾಕ್ಟೀಸ್, ಅಭ್ಯಾಸ ಅದಿದೆಯಾ ಮಕ್ಕಳೇ? ಯಾಕೆಂದರೆ ನಾನು ಯಾವಾಗ ಬೇಕೋ ಡೈರೆಕ್ಷನ್ ಕೊಡ್ಬೋದು. ಸೆಕೆಂಡಲ್ಲಿ ಯಾವ ಸ್ಥಿತಿಯಲ್ಲಿ ಹೇಳ್ತೀನೋ ಆ ಸ್ಥಿತಿಯಲ್ಲಿ ಸ್ಥಿತರಾಗೋ ಡೈರೆಕ್ಷನ್ ಸಿಕ್ಕಿದ್ರೆ 1 ಸೆಕೆಂಡಲ್ಲಿ ನೀವು ಸ್ಥಿತರಾಗೋಕ್ಕಾಗುತ್ತಾ? ಈಗ ಲಾಸ್ಟ್ ಪೇಪರ್ ಅವತ್ತೇನು ಹೇಳಿದ್ರು ಬಾಬಾ, ಸೆಕೆಂಡಲ್ಲಿ ನೀವು ಬೀಜ ರೂಪ ಸ್ಥಿತಿಯಲ್ಲಿ ಬಂದ್ಬಿಡಿ ಮೇಲೆ ಕಂಪ್ಲೀಟಾಗಿ ಅಂದರೆ ನೀವು ಬರೋಕ್ಕಾಗುತ್ತಾ? ಅದು ಸೆಕೆಂಡ್ ಬದಲಾಗಿ ಇನ್ನೊಂದು 10 ಸೆಕೆಂಡ್ ತೊಗೊಂಡ್ರಿ ರೆಡಿ ಆಗೋಕ್ಕೇನ್ರು, ಅಲ್ಲಿ ನೀವು ಫೇಲ್ ಆಗ್ತೀರಾ ಅಂದಾಗ ಬಹುಕಾಲದ ಅಭ್ಯಾಸ ಬೇಕಾಗುತ್ತಲ್ಲ. ಕಂಪ್ಲೀಟ್ ವಿದೇಹಿ. ನಂದು ಅಸ್ತಿತ್ವ ಇದೆ, ಇಟ್ ಈಸ್ ಮೈ ಪರ್ಸನಾಲಿಟಿ. ನಾನು ಆತ್ಮ, ನಾನು ಬಿಂದು, ಮಾಸ್ಟರ್ ಸರ್ವಶಕ್ತಿವಾನ್. ನಾನು ಜಗತ್ತಿನ ಆಲ್ಮೈಟಿಯ ಸಂತಾನ, ನಾನು ಆತ್ಮ. ಸೊ ನನ್ನ ಇರುವಿಕೆಯ ಫೀಲಿಂಗ್ಸ್ ಶರೀರದಲ್ಲಿ, ಮೈ ಪ್ರೆಸೆನ್ಸ್ ಕ್ಲಿಯರ್ ಆಗಿ ನಾನು ಪ್ರಕಾಶಮಯ ಬಿಂದು, ದಟ್ ಫೀಲಿಂಗ್ ಅದು ಅನುಭವ ಆಗ್ತಿದೆಯಾ? ಅಟ್ಲೀಸ್ಟ್ ತನ್ನ ಸ್ವರೂಪದ ಏಕಾಗ್ರತೆ ಏನಿದೆ ಅದು ಎಷ್ಟು ಕ್ಲಿಯರಾಗಿ ಅನುಭವ ಆಗ್ತಿದೆ ಅದನ್ನು ಗಳಿಗೆ ಅನುಭವ ಮಾಡ್ತೀರಾ? ಏಕೆಂದರೆ ಸೆಕೆಂಡಿನ ಆರ್ಡರ್ಸ್ ಎಲ್ಲ ಬಾಬುರ್ದು. तो सेकंड में स्थित होने का ऑर्डर, या युद्ध करते ही समय बीत जाता. अगर युद्ध करते हुए समय बीत जाए, स्वयं को स्थित न कर सको, तो उसको मास्टर सर्वशक्तिवान कहेंगे या क्षत्रिय कहेंगे. क्षत्रिय अर्थात चंद्रवंशी. ಏನು ಹೇಳ್ತಿದ್ದಾರೆ ಬಾಬಾ? ಯುದ್ಧ ಮಾಡ್ತಾನೆ ಟೈಮ್ ಹೊಟ್ಟೋಗ್ಬಿಡುತ್ತಾ? ನಾನು ಆರ್ಡರ್ ಕೊಟ್ಟೆ ಮಕ್ಕಳೇ ಫರಿಷ್ಠಗಳಾಗಿ ಬಂದ್ಬಿಡಿಯಪ್ಪ ಅಂತ, ವತನಕ್ಕೆ ಬಂದ್ಬಿಡಿ, ಅಲ್ಲಿಂದ ನೀವು ಹಾರೋದು ಈಸಿ ಅಂತ ಸಪೋಸ್ ಹೇಳ್ಬೋದು. ನನಗೆ ನನ್ನ ಪ್ರಕಾಶದ ಆಕಾರ, ನಾನು ಬಿಂದು, ನನ್ನ ಲೈಟ್ ನನಗೆ ಕ್ಲಿಯರ್ ಇದೆಯಾ? ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ? ನಾನು ಸೆಕೆಂಡಲ್ಲಿ ಔಟ್ ಆಫ್ ಬಾಡಿ ಹಂಗಿರೋಕ್ಕಾಗುತ್ತಾ? ಅದು ಕೇಳ್ತಿದ್ದಾರೆ ಬಾಬಾ. ಯುದ್ಧದಲ್ಲೇ ಸಮಯ ಹೊರಟೋಯ್ತು ತಿಳ್ಕೊಳ್ಳಿ. ನೀವು ಸ್ವಯಂ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೊಳ್ತೀರಾ. ಯಾರಿಗೆ ತನ್ನ ಮೇಲೆ ಕಂಟ್ರೋಲ್ ಇಲ್ಲ, ತನ್ನ ಸಂಕಲ್ಪ ಶಕ್ತಿಯನ್ನು ಒಂದು ಸ್ವರೂಪದಲ್ಲಿಡೋಕ್ಕಾಗಲಿಲ್ಲ, ಸೊ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಹೆಂಗೆ? ಸೊ ಅವಾಗ ನೀವು ಏನು ಬಾಬಾ ಹೇಳ್ತಾರೆ? ಕ್ಷತ್ರಿಯರಂದರೆ ಚಂದ್ರವಂಶಿಗಳು, ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ಸೋ ದೇವತಾ, ಬ್ರಾಹ್ಮಣ್ ಸೋ ದೇವತಾ. ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿ ಇಲ್ಲ ಅಂದರೆ ತನ್ನ ಕಂಟ್ರೋಲಲ್ಲಿ ತನ್ನ ರಚನೆ ಇಲ್ಲ. ಮನಸ್ಸು ಬುದ್ಧಿ ಸಂಸ್ಕಾರ ನನ್ನ ಕೈಯಲ್ಲಿಲ್ಲ ಅಂದರೆ ಅಲ್ಲಿ ಇನ್ನೂ ಸ್ವಲ್ಪ ಆಳದಲ್ಲಿ ಹೋಗಿ, ಆವಾಗ ಯಾವುದೇ ಇಂದ್ರಿಯಗಳನ್ನು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ. ಯಾಕೆಂದರೆ ಸಮಯದಲ್ಲಿ ನನ್ನ ಮನಸ್ಸಿನ ಚಿಂತನೆ ನನ್ನ ಭಾವನೆಗಳನ್ನು ಏರುಪೇರು ಮಾಡುತ್ತೆ. ಮನಸ್ಸು ಅಂದರೆ ನನ್ನ ವಿಚಾರಗಳ ಪರಿವರ್ತನೆ, ಭಾವನೆ ಪರಿವರ್ತನೆ ಆದಾಗ ನನ್ನ ಹಾವಭಾವದಲ್ಲಿ
ನನ್ನ ದೃಷ್ಟಿಯಲ್ಲಿ, ನನ್ನ ಮಾತಲ್ಲಿ, ನನ್ನ ಕರ್ಮದಲ್ಲಿ, ವ್ಯವಹಾರದಲ್ಲಿ ಕಂಡುಬಿಡುತ್ತೆ ಎಲ್ಲ. ಇದು ತುಂಬ ಸೂಕ್ಷ್ಮವಾದಂತಹ ಸೈಕಾಲಜಿ. ಇಟ್ ಈಸ್ ಎ ಹ್ಯೂಮನ್ ಸೈಕಾಲಜಿ. ಯಾವುದನ್ನು ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಂದು ರಿಯಲಿ ಸಂಸ್ಕಾರ ಏನು, ನಮ್ಮನ್ನು ನಾವು ಕ್ವೆಶ್ಚನ್ ಮಾಡ್ಕೊಂಡು ತುಂಬ ಆಳದಲ್ಲಿ ಹೋಗ್ಬೇಕು, ನೋಡ್ಕೊಳ್ಬೇಕು ಅಂತರ್ಮುಖತೆಯಲ್ಲಿ ನಾನೇನು. ಯಾರಿಗಾದರೂ ನೀನು ಚಂದ್ರವಂಶಿ ಆಗಿ ತ್ರೇತಾ ಎಂಡಲ್ ಬಾ ಅಂದರೆ ಯಾರಿಗಿಷ್ಟ? ಯಾಕೆಂದರೆ ತ್ರೇತಾದಲ್ಲಿ ರಾಜನಾಗೋ ಲಕ್ಷಣನೂ ಬೇರೆ ಇರುತ್ತೆ, ಈ ಅಧೀನತೆಗಳಷ್ಟಿರಲ್ಲ. वर्तमान समय विश्व कल्याण करने का सहज साधन अपने श्रेष्ठ संकल्प के एकाग्रता द्वारा सर्व आत्माओं की भटकती हुई बुद्धि को एकाग्र करना है। सारे विश्व की सर्व आत्माएं विशेष यही चाहना रखती है कि भटकी हुई बुद्धि एकाग्र हो जाए, वह मन चंचलता से एकाग्र हो जाए। ये विश्व की मांग या चाहना कैसे पूर्ण करेंगे? ಅವರೆಲ್ಲ ಸ್ವಲ್ಪ ಕ್ಷಣಗಳಾದ್ರೂ ಬುದ್ಧಿ ಅಲಿದಾಟದಿಂದ, ಮನಸ್ಸಿನ ಚಂಚಲತೆಯಿಂದ ಮುಕ್ತರಾಗಿ ಒಂದು ಶಾಂತಿ ಅನುಭವ ಮಾಡಬೇಕಂತ ಅವ್ರು ಕೂಗ್ತಿದ್ದಾರೆ, ಕರೀತಿದ್ದಾರೆ, ಆಲಾಪ ಇದೆ. ಬಾಬಾ ಇಮಿಡಿಯೇಟ್ ನೋಡಿ ಸ್ವಕಲ್ಯಾಣದ ಮೇಲಿನ ಪ್ಯಾರಾಗ್ರಾಫಲ್ಲಿ ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ನಿಮಗೆ ಹೆಂಗೆ ಬೇಕೋ, ಎಲ್ಲಿ ಬೇಕೋ, ಯಾವ ಸ್ಥಿತಿಯಲ್ಲಿ ಬೇಕೋ ಹಂಗೆ ಏಕಾಗ್ರ ಮಾಡ್ತಕ್ಕಂಥದ್ದು ಇಲ್ಲ ಅಂದರೆ ನೀವು ಪೂರ ಯೋಗಿಗಳಲ್ಲ. ಕ್ಷತ್ರಿಯ ಮೀನ್ಸ್ ಯೋಗಿ ಆಗೋಕ್ಕಾಗಲ್ಲ. ಯಾಕೆಂದರೆ ಮನಸ್ಸು ಜಿರಿಂಬೆ ಥರ ಆ ಸಂಕಲ್ಪ ಈ ಸಂಕಲ್ಪ, ಅದು ಇದು ಇದು ಇದಿದ್ರೆ ಯೋಗ ಎಲ್ಲಿ? ಯೋಗಿ ಅಂದರೆ ಮಾಸ್ಟರ್ ಸರ್ವಶಕ್ತಿವಾನ್ ಅಲ್ವಾ? ಸೊ ಮನಸ್ಸು ಬುದ್ಧಿ ನನಗೆ ನನ್ನ ಹತೋಟಿಯಲ್ಲಿಲ್ಲ ಅಂದರೆ ನಾನು ನನ್ನ ಕಲ್ಯಾಣ ಮಾಡ್ಕೊಳ್ಳಿಲ್ಲ. ನನ್ನ ಬುದ್ಧಿ ಮನಸ್ಸೇ ಚಂಚಲತೆಯಿಂದ ಇದಾಗಿಲ್ಲ ಅಂದರೆ ಈಗ ಬಾಬಾ ಏನು ಹೇಳೋದು, ವರ್ತಮಾನ ಸಮಯ ಬಂದಿದೆ, ಟೋಟಲ್ ಈಗ ವಿಶ್ವಕ್ಕೆ ಸಾಕ್ಷಾತ್ಕಾರ ಮಾಡಿಸಿ ಬಾಬಾವ್ರು ಪ್ರತ್ಯಕ್ಷ ಮಾಡಿ ಹೋಗೋ ಟೈಮೀಗ. ಆ ಟೈಮೂ ಏನು ಸೇವೆ ಮಾಡೋ ಟೈಮ್, ಬೇರೆ ರೂಪರೇಖೆಗಳಿತ್ತು, ಅದು ಮುಗಿದು ಬಿಡ್ತು. ಇವಾಗ ಈಗ ಫಾಸ್ಟಾಗಿ ಮನಸ ಸೇವೆ ಮಾಡೋ ಟೈಮಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ, ವಿಶ್ವ ಕಲ್ಯಾಣ ಮಾಡೋ ಸಹಜ ಸಾಧನೆ ಅಂದರೆ ತನ್ನ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯಲ್ಲಿ ಸ್ಥಿತರಾಗ್ತಕ್ಕಂಥದ್ದು. ಅವಾಗ ಬಹುಕಾಲದ ಶುದ್ಧ ಸಂಕಲ್ಪಗಳ ಸ್ಟಾಕ್ ಬೇಕು, ಜ್ಞಾನಯುಕ್ತ ಸಂಕಲ್ಪಗಳ ಸ್ಟಾಕ್ ಬೇಕು. ಇಲ್ಲಾಂದ್ರೆ ನಾವು ಮಾಡೋಕ್ಕಾಗಲ್ಲ. ಏನು ಹೇಳ್ತಾರೆ ಬಾಬಾ, ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯಿಂದ ಅಲಿತಾ ಇರ್ತಕ್ಕಂಥ ಮನುಷ್ಯಾತ್ಮರ ಬುದ್ಧಿಯನ್ನ ಏಕಾಗ್ರ ಮಾಡೋಕ್ಕಾಗುತ್ತಾ? ಒಂದು. ಇನ್ನೊಂದು, ಸರ್ವ ಆತ್ಮಗಳಿಗೆ ವಿಶೇಷ ಇಚ್ಛೆ, ಅವ್ರ ಇಚ್ಛೆ ಇದು. ನಾವು ಅಲಿತಾ ಇರೋ ಬುದ್ಧಿ, ಚಂಚಲ ಮನಸ್ಸು, ಬುದ್ಧಿ ಅಲಿತಿದೆ ಸಂಬಂಧಗಳ ಹಿಂದೆ, ಸಾಧನೆಗಳ ಹಿಂದೆ, ಬೇಕು ಬೇಕು ಬೇಕು. ಮೋಹದ ಕಾರಣ ಸಂಬಂಧಗಳು, ಅಂದರೆ ಲೋಭ ಆಸಕ್ತಿಯ ಕಾರಣ ಸಾಧನೆಗಳ ಹಿಂದೆ ಉಡೋದು ತೊಡೋದು ಜ್ಯುವೆಲ್ಲರಿ ಎಲ್ಲ ಬಂದ್ಬಿಡ್ತು. ಸೊ ಇದೆಲ್ಲ ಏನಿದೆ ಸಾಧನೆಗಳು, ಈಗ ಟಿವಿನೂ ಬಂತು, ಸಾಧನೆಗಳು ಮೊಬೈಲು ಬಂತು, ಎಲ್ಲದೂ ಬಂತು. ಅವಶ್ಯಕವಾಗಿ ಸೇವಾರ್ಥವಾಗಿ ಏನು ಮಾಡ್ತಿದ್ದೀನಿ, ಎಷ್ಟು ನಿಮಿಷ ಯೂಸ್ ಮಾಡ್ತೀನಿ, ಇದು ನಮಗೆ ಲೆಕ್ಕ ಬಾಬೂರಿಗೆ ಕೊಡಬೇಕು. ನಾನು ನೋಡಿದೆ, ಅದರಿಂದ ಸೇವೆ ಏನು ಮಾಡಿದೆ, ಏನು ತಗೊಂಡೆ, ಏನು ಕಲ್ತ್ಕೊಂಡೆ, ಪ್ರಶ್ನೆ ಅದು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಸೊ ಮನಸ್ಸು ಬುದ್ಧಿಯ ಚಂಚಲತೆ, ಅವರು ಯಾವಾಗ ದುಃಖಿಯಾಗಿದ್ದಾರೆ, ಅಲಿತಿದ್ದಾರೆ, ಅವ್ರ ಇಚ್ಛೆ, ಅವ್ರು ಕೂಗ್ತಿದ್ದಾರೆ, ಅವರ ಬೇಡಿಕೆಯನ್ನು ಯಾವಾಗ ಪೂರ್ಣ ಮಾಡ್ತೀರಾ ನೀವು? आगुत्ता पूर्ण मड़के। अगर स्वयं ही एकाग्र नहीं होंगे तो औरों को कैसे कर सकेंगे। इसलिए एकाग्रता अर्थात सदा एक बाप दूसरा न कोई, ऐसे निरंतर एक रस स्थिति में स्थित होने का विशेष अभ्यास करो। इसके लिए क्या सुनाया,
उसके लिए क्या सुनाया था? जैसे सुनाया था, एक तो व्यर्थ संकल्पों को शुद्ध संकल्पों में परिवर्तन करो. ನೀವು ಸ್ವಯಂ ಏಕಾಗ್ರ ಇರಲ್ಲ, ನಿಮ್ಮ ಮನಸ್ಸು ಬುದ್ಧಿ ಏಕಾಗ್ರ ಇಲ್ಲ ಅಂದಾಗ ಪಾಪ ಹೇಳೋದು, ನೀವು ಬೇರೆಯವ್ರಿಗೆ ಹೆಂಗೆ ಏಕಾಗ್ರ ಮಾಡೋಕ್ಕಾಗುತ್ತೆ ಅವ್ರ ಮನಸ್ಸು ಬುದ್ಧಿಯನ್ನ? ಅದಕ್ಕೆ ಏಕಾಗ್ರತೆ ಅಂದರೆ ಪರಿಭಾಷೆ, ಏಕಾಗ್ರತೆಯ ಪರಿಭಾಷೆ ಏಕ್ ಬಾಪ್ ದೂಸರಾ ನಾ ಕೋಯಿ. ಅಂದರೆ ಟೋಟಲಿ ನಂದು ಇಡೀ ಟೈಮ್ ಒಬ್ಬ ತಂದೆಯ ನೆನಪು. ಅಂದರೆ ನೆನಪು ನಮ್ಮದು ತುಂಬ ರಮಣೀಕವಾದಂತಹ ವೆರೈಟಿಯಾದ ನೆನಪು, ಬೋರಿಂಗ್ ನೆನಪಲ್ಲ, ಬಾಬುವ್ರ ನೆನಪು. ಯಾಕೆಂದರೆ ಬಾಬುವ್ರ ನಾನು ಬಿಂದು ನೀನು ಬಿಂದು ಹಂಗೆ ಕೂತ್ಕೊಳ್ಳೋದಲ್ಲ. ಬಟ್ ಬಿಂದು ಬಾಬಾ ಸಿಂಧು, ಬಟ್ ಬಿಂದು ಅಲ್ಲಿ ಸರ್ವ ಸಂಬಂಧ ಇದೆ. ಬಿಂದು ಎಲ್ಲ ಗುಣಶಕ್ತಿಗಳ ಸಾಗರ, ಬಿಂದು ಜ್ಞಾನದ ಸಾಗರ. ನೀವು ಬರೀ ಜ್ಞಾನದಲ್ಲಿ ರಮಣ ಮಾಡ್ತಾ ಇದ್ರೆ ಸಾಕು. ಇಫ್ ಯು ವಾಕ್ ಥ್ರೂ ಹೋಲ್ ಡೇ ವಿತ್ ದ ನಾಲೆಜ್, ನಿಮಗೆ ಟೈಮ್ ಹೆಂಗೆ ಓಡೋಯ್ತು ಅಂತಾನೆ ಗೊತ್ತಾಗಲ್ಲ. ಬಾಬಾವ್ರ ಸಂಬಂಧಗಳಿಂದ ಒಂದ್ಸಾರಿ ಅಪ್ಪನಾಗಿ ಮಾತಾಡಿ, ಟೀಚರಾಗಿ ಮಾತಾಡಿ, ಸದ್ಗುರುವಾಗಿ ಮಾತಾಡಿ, ಅಮ್ಮನಾಗಿ ಮಾತಾಡಿ, ಫ್ರೆಂಡಾಗಿ ಮಾತಾಡಿ, ಸರ್ಜನ್ನಾಗಿ ಮಾತಾಡಿ. ಬಾಬಾ ಎಷ್ಟು ಚೆನ್ನಾಗಿ ಇಂಜೆಕ್ಷನ್ ಆಗ್ತಿದ್ಯಾ, ಡೈಲಿ ಎಲ್ಲ ಆಪ್ರೇಷನ್ ಮಾಡ್ತಾ ಇದೆಯಾ, ನನಗೆ ನಂದೆಲ್ಲ ಕಥೆಗಳು ರೋಗಗಳೆಲ್ಲ ಕಂಪ್ಲೀಟ್ ಎಲ್ಲ ಲೇಸರ್ ಥರ ಬರ್ನ್ ಮಾಡಿಬಿಡ್ತಾ ಇದೆಯಾ, ಕೇಳಿಸ್ತಿದ್ಯಾ? ಮನೆಯಲ್ಲಿ ಕೂತ್ಕೊಂಡು ಬಾಬಾನ ಹತ್ರ ವೆರೈಟಿ ಸಂಬಂಧಗಳು. ಕೆಲವು ಸಾರಿ ಸಾಜನ್, ನೀನು ಎಷ್ಟು ಚೆನ್ನಾಗಿ ನನಗೆ ಶೃಂಗಾರ ಮಾಡ್ತಾ ಇದೆಯಾ, ಸತ್ಯುಗಕ್ಕೆ ಕರ್ಕೊಂಡು ಹೋಗೋಕ್ಕೆ, ನನಗೆಲ್ಲ ರೀತಿಯಲ್ಲಿ ಎಲ್ಲ ನನ್ನ ಪ್ರಾಪ್ತಿಗಳು, ನಂದು ಜನ್ಮಾಂತರದ ಮನೋಕಾಮನೆ ಪೂರ್ಣ ಮಾಡ್ತಿದ್ಯಾ, ನನಗೆಷ್ಟು ಸುಂದರ ಮಾಡ್ಕೊಂಡು ಆತ್ಮ ಸುಂದರ, ಪ್ಯೂರಿಟಿ ಈಸ್ ಬ್ಯೂಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ ನೀನು ನನ್ನನ್ನು. ಹಿಂಗೆಲ್ಲ ಇಡೀ ದಿನ ಮಾತಾಡ್ತಿರ್ತಿರೋ ಅಥವಾ ಈ ಎಲ್ಲ ಮಾತುಗಳು ಬೇರೆ ಕತೆ? ನಾವು ಎಷ್ಟು ಆತ್ಮ ಬಾಬುವ್ರ ಹತ್ರ ಮಾತಾಡ್ತಾ ತೃಪ್ತನಾಗುತ್ತೆ ಆಯಾಯ ಸಂಬಂಧದಲ್ಲಿ. ಆಗ ನಮಗೆ ದೇಹದಾರಿಗಳ ಪ್ರಭಾವ, ದೇಹದಾರಿಗಳ ಆಧಾರ ಬೇಕನ್ಸಲ್ಲ. ಯಾರು ಅಲ್ಲಿ ಕನೆಕ್ಟೆಡ್ ಇಲ್ಲ, ಇಲ್ಲಿ ಎಲ್ಲರಿಂದ ಯಾರಾದರೂ ಪ್ರೀತಿ ಮಾಡಬೇಕಾ, ಮಾತಾಡಬೇಕು, ಏನಾದರೂ ಆಯ್ತು, ಹಲೋ ಏನು ನನ್ನ ಪರಿಸ್ಥಿತಿ ಹಿಂಗಿದೆ, ಅದು ಹೇಳ್ಕೊಳ್ಳೋದು ಬೇರೆ ಕತೆ, ಹಿಂಗಿರ್ತಾರೆ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಏಕ್ ಬಾಪ್ ದೂಸರಾ ನಾ ಕೋಯಿ. ಗುಣಗಳು, ಬಾಬನ ಗುಣಗಳು ವರ್ಣನೆ ಮಾಡ್ರಿ, ಅದು ಎಷ್ಟು ದೊಡ್ಡದು. ಒಂದೊಂದು ಗುಣದ ಆಳದಲ್ಲಿ ಹೋಗಿ, ಒಂದೊಂದು ಶಕ್ತಿಯ ಆಳದಲ್ಲಿ ಹೋಗಿ, ಬಾಬಾವ್ರ ಕರ್ತವ್ಯಗಳನ್ನು ನೋಡಿ, ಕರ್ತವ್ಯಗಳಿಂದ ಅವ್ರ ಗುಣಗಳು ನೋಡಿ ಆ ದಿನ ಎಲ್ಲ ಹೋಗ್ಬೋದು. ಅದು ಒಂದೊಂದು ವಿಷಯ ತಗೊಂಡ್ರೆ ಒಂದೊಂದು ದಿನ ನಿಮಗೆ ಸಾಲದು. ಬಾಬಾವ್ರ ನೆನಪಲ್ಲ, ಅಷ್ಟು ವೆರೈಟಿ ಸಮಾನಗಳು ತಗೊಳ್ಳಿ. ಬಾಬಾನ ಟೈಟ್ಲೆಲ್ಲ ಎಷ್ಟೊಂದಿದೆ, ಅದರಲ್ಲೆಲ್ಲ ನನ್ನನ್ನು ಮಾಸ್ಟರ್ ಮಾಡಿಬಿಟ್ಟಿದ್ದಾರೆ. ಬಾಬಾ ನೀನು ಮಾಸ್ಟರ್ ಮಾಡಿಬಿಟ್ಟಿದೀಯಾ ನನ್ನನ್ನು, ನಾನು ಇದರಲ್ಲಿ ಏನೇನು ಮಾಡಬೇಕು ಮಾತಾಡಿ ಬಾಬಾನ ಹತ್ರ. ಒಂದೊಂದು ಟೈಟ್ಲಿಂದ ಮಾತಾಡ್ರಲ್ಲ, ಬಾಬಾ ನೀನು ಹಿಂಗಿದೆಯಾ, ಅದಕ್ಕೆ ನೀನು ಟೈಟ್ಲು, ನಾನು ಹಂಗಾಗಬೇಕು, ನನಗೆ ಇಲ್ಲಾಂದರೆ ಆ ಟೈಟ್ಲು ಸಿಕ್ಕಲ್ಲ, ನಾನು ಧಾರಣೆ ಏನು ಮಾಡಬೇಕು ಮಾತಾಡ್ರಲ್ಲ. ರೂಢವಾನ್ ಮಾಡೋಕ್ಕೆ ಎಷ್ಟೊಂದಿದೆ. ಟೈಮ್ ಡೇ ನೈಟ್ ಮಾಡಿದ್ರೆ ಸಾಕಾಗಲ್ಲ, ಹಂಗಿದೆ. ಕೇಳ್ತಿದ್ದಾರೆ, ಏಕ್ ಬಾಪ್ ದೂಸರಾ ನಾ ಕೋಯಿ. ಹಿಂಗೆ ನಿರಂತರ ಏಕರಸ, ಒಬ್ಬನ ರಸದಲ್ಲಿ ಸ್ಥಿತನಾಗೋದೇನಿದೆ, ಮಕ್ಕಳೇ ಇದರ ವಿಶೇಷ ಅಭ್ಯಾಸ ಮಾಡಿ. ಆಗೇನಾಗುತ್ತೆ ಅಂದರೆ, ಬಾಬುವ್ರ ಸಂಘ, ಬಾಬುವ್ರ ಹತ್ರ ಮಾತಾಡ್ತಾ ಇದ್ರೆ ಅವ್ರ ಗುಣಗಳು, ಶಿವ ಕಲ್ಯಾಣಕಾರಿ ಅಲ್ವಾ, ಅವನು ದುಃಖ ಅರ್ಥ ಸುಖಕ್ಕರ್ತ, ರೆಹಮ್ ದಿಲ್ಲು, ಮರ್ಸಿಫುಲ್ ಅಲ್ವಾ, ಪ್ರೇಮ ಸಾಗರ, ಎಕ್ಸ್ಟ್ರೀಮ್ ಕನ್ಸರ್ನ್ ಆತ್ಮಗಳ ಪ್ರತಿ. ಇವೆಲ್ಲ ಗುಣಗಳು ತಾನೇ ಬರ್ತಾ ಹೋಗ್ತದೆ. ನಿಮ್ಮ ಯೋಚನೆಗಳೇ ಬೇರೆ ಆಗುತ್ತೆ. ಬಾಬಾವ್ರು ಅರ್ಥ ಆಗ್ತಾರೆ, ಬಾಬಾ ಏನು, ಬಾಬಾ ಹೆಂಗೆ ಅಂತ. ಇಲ್ಲಾಂದ್ರೆ ಏನಾಗಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೆ, ಈ ಥರ ಏಕಾಗ್ರತೆಯಲ್ಲಿ ಇರಲಿಕ್ಕೆ ವ್ಯರ್ಥ ಸಂಕಲ್ಪಗಳನ್ನು ಶುದ್ಧ ಸಂಕಲ್ಪಗಳಲ್ಲಿ ಚೇಂಜ್ ಮಾಡಿದ್ದೆ. ಎರಡನೇದು ಏನು ಹೇಳಿದ್ರು ಅಂದರೆ ಹಿಂದಿನ ಮುರಳಿಗಳಲ್ಲಿ, दूसरी बात, माया के आने वाले अनेक प्रकार के विघ्नों को अपनी ईश्वरीय लगन के आधार से सहज समाप्त करते कदम आगे बढ़ाते चलो। विघ्नों से घबराने का मुख्य कारण कौन सा है? जब भी कोई विघ्न आता है तो विघ्न आते हुए ये भूल जाते हो,
कि बाप दादा ने पहले से ही ये नॉलेज दे दिए कि लगन की परीक्षा में ये सब आएंगे ही। जब पहले से ही मालूम है कि लगन विघ्न आना ही है लगन की परीक्षा में, फिर घबराने की क्या जरूरत है? नई बात क्यों समझते हो? नहीं तो है ही नहीं कुछ, नथिंग न्यू अल्वा। ಎರಡನೇ ರೀಸನ್ ಏನಂದ್ರೆ ಚಂಚಲ ಆಗ್ಲಿಕ್ಕೆ, ಮನಸ್ಸು ಅಲ್ಲಿ ಇಲ್ಲಿ ಅಲಿಲಿಕ್ಕೆ ಮಾಯೆಯ ಅನೇಕ ಪ್ರಕಾರದ ವಿಘ್ನಗಳು ಈಶ್ವರೀಯ ಲಗನ್ನನ್ನ ಪರೀಕ್ಷೆ ಮಾಡಕ್ ಬರ್ತದೆ. ಬಾಬವರು ನಮಗಿಷ್ಟು ದೊಡ್ಡ ರಾಜ, ಇಷ್ಟು ದೊಡ್ಡ ಸಿದ್ಧಿಗಳನ್ನ ಏನು ಫ್ರೀಯಾಗಿ ಕೊಟ್ಬಿಡ್ತಾರ? ಬಾಬಾ ಹೇಳ್ತಾರೆ, ಒಂದು ವಸ್ತು ತಗೊಳಕ್ ನೀವು 8,000 ಸಾರಿ ತಿರ್ಗಿಸ್ತೀರ, ಹಿಂಗೆ ಮಂಗೆ ಮಾಡಿ. ಒಂದು ಮಡಿಕೆ ತಗೊಳಕ್ 20 ಸಾರಿ ಕುಟ್ತಿರೋ ಇಲ್ವಾ? ಟಣ್ ಚೆನ್ನಾಗಿದೆಯಾ, ಬೆಂದಿದೆಯಾ ಇಲ್ವಾ? ಬಾಬಾ ಹೇಳಿದ್ರೆ, ನಿಮ್ಮನ್ನು ಸುಮ್ಮನೆ ನೋಡ್ಬಿಟ್ಟು ಕೊಟ್ಬಿಡ್ತೀನ ರಾಜಾಯಿನ? ನಾನು ಕುಟ್ತೀನಿ ಚೆನ್ನಾಗಿ. ಯಾರು ತಡ್ಕೋತಾರೆ? ಇದೆ ಈ ಪರೀಕ್ಷೆಗಳ ಹಿಂದೆ ಬರೀ ನಮ್ಮ ಪರೀಕ್ಷೆ ಅಲ್ಲ, ನಮ್ಮ ಲೆಕ್ಕಾಚಾರ ಮುಗಿಯೋದು ಇದೆ. ನಮಗೆ ಏನು ನನ್ನಲ್ಲಿ ಕೊರತೆ ಇದೆ ಅಂತ ಹೇಳಕ್ಕೇನೆ ಪರಿಸ್ಥಿತಿಗಳು ಬರೋದು, ಕೆಲವು ತುಂಬಕ್ ಬರ್ತದೆ, ಕೆಲವು ಅನುಭವಿಯನ್ನಾಗಿ ಮಾಡ್ಲಿಕ್ಕೆ ಬರ್ತದೆ. ಇದೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಗಳು ಬರದೆ ನೀವು ವಿಜಯಿ ಆಗೋ ಟೈಟ್ಲ್ ತಗೊಳಕ್ಕಾಗಲ್ಲ. ಅಂದರೆ ಪರೀಕ್ಷೆ ಮಸ್ಟ್. ಯಾವ ಸ್ಕೂಲಲ್ಲಿ ಎಕ್ಸಾಮ್ ಇಲ್ಲದೆ ನಿಮಗೆ ನೆಕ್ಸ್ಟ್ ಕ್ಲಾಸಿಗೆ ಕೂರಿಸ್ಬಿಡ್ತಾರೆ? ಯಾರು ಕೂರಿಸಲ್ಲ. ಇದು ಬಾಬುವರಿಂದನೇ ಕಲ್ತಿರೋದು. ಬಾಬಾ ಹೇಳ್ತಾರೆ, ಪರೀಕ್ಷೆ ಇಲ್ಲದೆ ನೀವು ಪ್ರಮೋಷನ್ ಎಲ್ಲ ತಗೊಳಕ್ಕಾಗಲ್ಲ. ಯಾವಾಗ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ ಪ್ರತಿ ಹೆಜ್ಜೆಯಲ್ಲಿ ಪರಿಸ್ಥಿತಿ ಬರುತ್ತೆ. ಪರೀಕ್ಷೆಗಳ ಹಿಂದೆ ನಿಮ್ಮ ಲೆಕ್ಕಾಚಾರನೂ ಮುಗಿಬೇಕು. ಯಾರ್ಯಾರ ಜೊತೆ ಏನೇನು ಮಾಡ್ಕೊಂಡು ಬಂದ್ರು ಅಲ್ಲಲ್ಲಿಂದ ಹಂಗಂಗೆ ಬೀಳ್ತಾ ಹೋಗುತ್ತೆ ಹೊಡೆತಗಳು. ಇಲ್ಲ ಆಕರ್ಷಣೆ ಆಗುತ್ತೆ, ಇಲ್ಲ ಹೊಡೆತ, ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡನ್ನೂ ಅರ್ಥ ಮಾಡ್ಕೊಳ್ತಾ ಎರಡಲ್ಲೂ ವಶರಾಗದೆ ಪ್ರಭಾವಿತರಾಗದೆ ಮುಂದೆ ಹೋಗ್ಬೇಕು. ಯಾವಾಗೆಲ್ಲ ಹೇಳಿದ್ದೀನಿ, ನೀವು ಹೊಸ್ದಂದ್ಕೊಂಡು ನೀವು ಏರುಪೇರಾಗುವಂಥದ್ದು ಏನಿದೆ? ಜ್ಞಾನ ಯೋಗದಿಂದ ಒಬ್ಬನ ಆಧಾರದ ಮೇಲೆ ಪರೀಕ್ಷೆಗಳನ್ನ ಪಾರ್ ಮಾಡ್ಬೇಕಲ್ವಾ? ಆದ್ರೆ ಯಾವಾಗ ವಿಘ್ನ ಬರುತ್ತೆ ಈ ಮಾತು ಮರ್ತೋಗ್ಬಿಡ್ತೀರ ನೀವು ನಾನು ಹೇಳಿರೋದನ್ನ. ಯಾಕೆಂದ್ರೆ ಚಿಂತನೆ ಮಾಡಲ್ಲ, ಬುದ್ಧಿಯಲ್ಲಿ ಅದು ಧಾರಣೆಯ ರೂಪದಲ್ಲಿ ಆಗಿಲ್ಲಲ್ಲ, ಅದಕ್ಕೆ ಮರ್ತೋಗುತ್ತೆ. ಮಕ್ಕಳೇನ್ ಮಾಡ್ತಾರೆ? ಬಾಬಾ ಮಾಯಾ ಕ್ಯೂ ಆತಿ ಹೈ, ವ್ಯರ್ಥ ಸಂಕಲ್ಪ ಕ್ಯೂ ಚಲ್ತಾ ಹೈ, बुद्धि क्यों भटकती है, वातावरण क्यों प्रभाव डालती है, संबंधी साथ क्यों नहीं देते हैं, बाबा पुराना संस्कार अब तक भी क्यों इमर्ज होता है, मैं क्या करूं? ये सब क्वेश्चन विघ्नों को मिटाने के बजाय बाप की लगन से हटाने की निमित्त बन जाते. ಕೇಳಿದ್ರಾ? ಮಕ್ಕಳೇನ್ ಮಾಡ್ತಾರೆ? ಪ್ರಶ್ನೆ ಎಲ್ಲ ಉತ್ತರ ಕೊಟ್ಟಿದ್ದೀನಿ, ತಿರ್ಗಾ ಕೇಳ್ತಾ ಇರ್ತಾರೆ, ಮಾಯೆ ಬಾಬಾ ಯಾಕೆ ಬಂತ ಇದೆ, ಇನ್ನ ಮಾಯೆ ಬರ್ದಂಗ್ ಮಾಡ್ಬಿಡಲ್ಲ ನೀನು ಅಂತ. ಬಾಬಾ ಹೇಳ್ತಾರೆ, ಯಾಕೆ ನೀವು ಯಾರು ಹೇಳ್ತಿರೋ ಮಾಯೆ ಬರ್ದಂಗ್ ಮಾಡು ಅಂತ? ಅವ್ರ ಹತ್ರ ನಾನು ಮಾಯೆಗೆ ಹೇಳ್ತೀನಿ, ಹೋಗಿ ಚೆನ್ನಾಗಿ ಅಳ್ಳಾಡಿಸು ಇನ್ನ ಜಾಸ್ತಿ ಅಂತ. ಸಾಕಾರ ಮುರಳಿಯಲ್ಲಿ ಕೇಳಿದಿರಲ್ಲ ಜವಾಬು. ವ್ಯರ್ಥ ಸಂಕಲ್ಪ ಯಾಕೆ ಬರುತ್ತೆ? ನನ್ನ ಬುದ್ಧಿ ಇನ್ನ ಯಾಕೆ ಕಲಿತಾ ಇದೆ ಬಾಬಾ? ನನಗೆ ಎಷ್ಟೊಂದು ವ್ಯರ್ಥ ಸಂಕಲ್ಪ ಬರ್ತಿದೆ. ವಾತಾವರಣ ಆಚೆ ಹೋದ್ರೆ ಸಾಕು ನಂಗೆ ಆಕರ್ಷಣೆ ಆಗುತ್ತೆ. ಕೆಲವ್ರಿಗೆ ತಿನ್ನೋ ಆಕರ್ಷಣೆ, ಕೆಲವ್ರಿಗೆ ನೋಡೋ ಆಕರ್ಷಣೆ, ಇನ್ನು ಕೆಲವ್ರಿಗೆ ಇನ್ನೇನೋ ಆಕರ್ಷಣೆ. ವಾತಾವರಣ ಎಫೆಕ್ಟ್ ಮಾಡ್ತದೆ. ಸಂಬಂಧಿಗಳು ನನಗೆ ಜೊತೆ ಕೊಡ್ತಿಲ್ಲ, ನಾನು ಎಷ್ಟು ಯೋಗ ಮಾಡ್ತೀನಿ, ಅವರೆಲ್ಲರ ಬಗ್ಗೆ ಶುಭ ಭಾವನೆ ಕಳಿಸ್ತೀನಿ ನಾನು ಡೈಲಿ, ಆದ್ರೂ ಏನು ಕೆಲಸ ಆಗ್ತಿಲ್ಲ ಅಂತ ಹೇಳ್ತಾರೆ. ಏನಂತೀರಾ? ಬಟ್ ಕಂಪ್ಲೀಟ್ ದೇಹಾಭಿಮಾನ ಬಿಟ್ಟು ನಿರ್ಮೋಹಿಯಾಗಿ ಅಲ್ಲಿ ಶುಭ ಸಂಕಲ್ಪ ಮಾಡಿದ್ರೆ ಅದು ಕೆಲಸ ಆಗುತ್ತೆ. ನೀವು ಮೋಹ ಇಟ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಇದಾಗ್ಲಿ, ನಮ್ಮ ಮನೆಯವ್ರಿಗೆ ಅದಾಗ್ಲಿ ಅಂದ್ರೆ ಅದೆಲ್ಲ ಆಗಲ್ಲ. ನಿನ್ನ ಮಕ್ಕಳು ಈ ಪರಿವರ್ತನೆ ಆಗ್ಬೇಕಂದ್ರೆ ಅದು ಕೆಲಸ ಮಾಡುತ್ತೆ. ಇನ್ನ ಏನು ಕೇಳ್ತಾರೆ? ಬಾಬಾ ಎಂಡ್ ಬಂದ್ಬಿಡ್ತಲ್ಲ, ಹಳೆ ಸಂಸ್ಕಾರ ಇನ್ನ ಇಮರ್ಜ್ ಆಗ್ತಿದೆ, ನಾನೇನ್ ಮಾಡೋದು? ಹಳೆ ಸಂಸ್ಕಾರ ಇನ್ನ ಹೋಗ್ತಿಲ್ಲ. ಇವೆಲ್ಲ ಕ್ವಶನ್ ಕನ್ಫ್ಯೂಷನ್ ನಲ್ಲಿ ತರುತ್ತೆ. ನನ್ನ ಲಗನ್ನಿಂದ ನಿಮ್ಮನ್ನು ತಳ್ಳಾಕ್ಬಿಡುತ್ತೆ ಪಕ್ಕದಲ್ಲಿ. ಇನ್ನ ನಿರ್ಬಲರಾಗ್ಬಿಟ್ಟು ಮಕ್ಕಳು ಕಿರ್ಚ್ತಾ ಇರ್ತಾರೆ, ಏನ್ ಮಾಡೋದು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಕ್ಯಾ ये बाप के महावाक्य भूल जाते हो कि जितना आगे बढ़ेंगे उतना माया
भिन्न भिन्न रूप से परीक्षा लेने के लिए आएंगी, लेकिन परीक्षा ही आगे बढ़ाने का साधन है, न कि गिराने का। क्योंकि कारण के निवारण के बजाय कारण सोचने में समय गंवा देते हो, शक्ति गंवा देते हो। कारण की बजाय निवारण को सोचो और निर्विघ्न हो जाओ। क्यों आया नहीं, लेकिन ये तो आना ही है। इस स्मृति में रहने से समर्थ स्वरूप हो जाएंगे। ನಮ್ಮ ಟೀಚರು ಬಾಬಾ ಎಷ್ಟು ಪ್ರೀತಿ, ಎಷ್ಟು ದಯೆ, ನಮಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡ್ರಿ. ಯಾರಿಗೆ ಅಕಲ್ಲೇ ಇಲ್ಲ ಹಿಂಗೆಲ್ಲ ಮಾತಾಡೋಕ್ಕೆ. ಬಾಬಾ ನಮ್ಮ ಟೀಚರ್ ಎಷ್ಟು ಅಂತ ನೀವು ಅಪ್ರಿಷಿಯೇಟ್ ಮಹಿಮೆ ಮಾಡೋಕ್ಕೆ ಶುರು ಮಾಡಿದ್ರೆ ನೆವರ್ ಎಂಡಿಂಗು. ಬಾಬಾ ನೀನು ಎಷ್ಟು ಚೆನ್ನಾಗಿ ಹೇಳ್ತೀಯ ನನಗೆ ಅಂತ. ಬಾಬಾ ಹೇಳ್ತಾರೆ, ಆ ಟೈಮಲ್ಲಿ ನೀವು ನನ್ನ ಮಹಾವಾಕ್ಯ ಮರೆತುಬಿಟ್ಟು ಏನು ಮರಿತೀರಾ ಮಕ್ಕಳೇ, ಎಷ್ಟು ಮುಂದುವರಿತೀರೋ. ರುಸ್ತುಮರ ಹತ್ರ ರುಸ್ತುಮನಾಗಿ ಮಾಯೆ ವಾರ್ ಮಾಡುತ್ತೆ. ಮಾರತಿಗಳನ್ನು ಮಾರತಿ ಲೆವೆಲಲ್ಲಿ, ಪ್ಯಾದೆಗಳಿಗೆ ಪ್ಯಾದೆ ಲೆವೆಲಲ್ಲಿ. ಸಣ್ಣ ಸಣ್ಣದಲ್ಲಿ ಜ್ಞಾನದ ಮೆಚುರಿಟಿ ಇಲ್ಲ, ಜ್ಞಾನದಲ್ಲಿ ಬೇಬಿಗಳು ಸಣ್ಣ ಸಣ್ಣದಾಗಿ ವಾರ್ ಮಾಡುತ್ತೆ. ಸಣ್ಣ ಮಾತಿಗೆ ಮೂಡ್ ಆಫ್, ಸಣ್ಣ ಕತೆಗೆ ಅಳು, ಸಣ್ಣ ಕತೆಗೆ ಹೆಚ್ಚು ಕಡಿಮೆ. ಇದು ಎಂಥ ಸ್ಟೇಜ್ ಇದು? ಈ ಥರ ಜ್ಞಾನದ ಬೇಬಿಗಳಾಗಬಾರ್ದಲ್ವಾ? ಸ್ವಲ್ಪನೂ ದಮ್ಮಿಲ್ಲ, ಸ್ವಲ್ಪ ಹಿಂಗೆ ಮುಟ್ಟಿದ್ರೆ ಟಪ್ ಅಂತ ಆಗ್ಬಿಡ್ತು. ಮುಟ್ಟಂಗೆ ಇಲ್ಲ, ಡಮಾರು. ಸಣ್ಣ ಸಣ್ಣದಕ್ಕೆ ಏನು ಮೇಲ್ ಹಾರಿ ಕೆಳಗಡೆ ಬೀಳ್ತಾರೆ, ಹಂಗಿರುತ್ತೆ ಡಮಾರ್ ಅಂತ. ಅದಕ್ಕೆ ಹೇಳ್ತಿದ್ದಾರೆ, ಪರೀಕ್ಷೆಗಳು ಬರೋದೇನೆ. ನಾನು ಇದನ್ನೂ ಹೇಳಿದ್ದೀನಿ ಮಕ್ಕಳೇ, ಒಂದು ಭಿನ್ನ ಭಿನ್ನ ರೂಪದಲ್ಲಿ ಮಾಯೆ ಪರೀಕ್ಷೆ ಮಾಡಕ್ಕೆ ಬರುತ್ತೆ. ಪರೀಕ್ಷೆ ನಿಮಗೆ ಪ್ರಮೋಷನ್ ಆಧಾರ, ಪಾಸ್ ಆಗಬೇಕು. ಪರೀಕ್ಷೆಗಳ ಸಾಧನೆ ನಿಮಗೆ ನೆಕ್ಸ್ಟ್ ಕ್ಲಾಸಿಗೆ ಕರ್ಕೊಂಡು ಹೋಗೋಕ್ಕೆ. ನಿಮ್ಮನ್ನು ಬೀಳ್ಸಕ್ಕೆ ಬಂದಿಲ್ಲ ಮಾಯೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ, ಓಹೋ ಚೆನ್ನಾಗಿ ಬಂದಿದೆಯಲ್ಲ ನೀನು ಅಂತ. ಯಾಕೆಂದರೆ ಮಾಯೆ ಒಂದೇ ರೂಪದಲ್ಲಿ ಬರೋಲ್ಲ. ಯಾಕೆಂದ್ರೆ ಅದಕ್ಕೆ ಗೊತ್ತಿದೆ, ಈ ಬ್ರಾಹ್ಮಣರು ನನ್ನನ್ನು ಅರ್ಥ ಮಾಡ್ಕೊಂಡು ಅಲ್ಲಿಂದನೇ ಓಡಿಸ್ಬಿಡ್ತಾರೆ ಅಂತ. ಅದಕ್ಕೆ ವೆರೈಟಿ ರೂಪದಲ್ಲಿ ಬರುತ್ತೆ. ಮತ್ತೆ ಆರ್ಟಿಫಿಷಿಯಲ್ ರಿಯಲ್ ನೀವು ಅಂದ್ಕೋತೀರ, ಅದು ಹಂಗಿದೆಯಲ್ಲ, ಅದಕ್ಕೆ ತಾನೇ ನನಗೆ ಬೇಜಾರಾಗ್ತಿರೋದು, ಗೊತ್ತಾಗ್ತಿಲ್ವಾ? ಹಂಗೆ ರಿಯಲ್ ನಿಮಗೆ ರಿಯಲ್ ಅನ್ನಿಸ್ಬೋದು, ಬಟ್ ರಿಯಲ್ ಹಿಂದೆ ಕಾರಣ ಏನಿದೆ ಅದು ಅರ್ಥ ಆಗ್ಬಿಟ್ರೆ ನೀವು ನಿವಾರಣೆ ಯೋಚನೆ ಮಾಡಿ. ಕಾರಣ ಕೂತ್ಕೊಂಡು ಕೆದಕ್ಬೇಡಿ ಅಂತ, ಕಲ್ ಕೆತ್ತದಂಗೆ ಅದನ್ನೇ ಕೆತ್ತಾ ಇರೋದು. ಹಿಂಗಂದ್ರು ಹಿಂಗಂದ್ರು, ಹಿಂಗಾಯ್ತು ಹಿಂಗಾಯ್ತು, ಹಿಂಗಿಲ್ಲಲ್ಲ, ನಾನು ಹಂಗಿಲ್ಲಲ್ಲ, ನಾನು ಹಿಂಗೆ ಹೇಳಿಲ್ಲಲ್ಲ, ನಾನು ಹಂಗೆ ಮಾಡಲಿಲ್ಲಲ್ಲ. ನೋ, ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಪರೀಕ್ಷೆಗಳು ಮುಂದುವರಿಯೋ ಸಾಧನೆ ಬೀಳ್ಸಕ್ಕೆ ಬರಲ್ಲ ಮಕ್ಕಳೇ. ಕಾರಣ ಆ ಟೈಮಲ್ಲಿ ಇಂಪಾರ್ಟೆಂಟ್. ಬಾಬುವ್ರ ನೆನಪಲ್ಲಿ ಕಾರಣನ ಯೋಚನೆ ಮಾಡಬೇಡಿ. ಇವ್ರು ಯಾವಾಗಲೂ ಹಿಂಗೇನೆ, ಇವ್ರು ಹಿಂಗೆ ಮಾಡ್ತಾರೆ, ಅವ್ರು ಹಂಗೆ ಮಾಡ್ತಾರೆ, ಅದು ಹಂಗೇನೆ, ಇದು ಹಿಂಗೇನೆ. ನಿವಾರಣೆ ಯೋಚನೆ ಮಾಡಿ. ನಾನು ಈ ಸೆಕೆಂಡಲ್ಲಿ ಈ ಸಂಕಲ್ಪಗಳಿಂದ ನಾನು ಪಾರಾಗಿ ನಾನು ಬಾಬನ ಹತ್ರ ಕೂತ್ಕೋಬೇಕು. ನಿಮ್ಮನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ನಂದು ಯಾವ ಕಾರಣಕ್ಕೆ ಈ ಪೇಪರ್ ನನಗೆ ಪ್ರಭಾವ ಮಾಡ್ತಿದೆ, ನನ್ನ ಸ್ಥಿತಿಯಲ್ಲಿ ಏನು ಕೊರತೆ ಇದೆ, ನನ್ನ ಸಂಬಂಧದಲ್ಲಿ ಏನು ಕೊರತೆ ಇದೆ, ಯಾವ ಗುಣ ಶಕ್ತಿಯ ಕೊರತೆ ಇದೆ, ಬಾಬಾವ್ರೇನು ನಾನೇನು ಕಂಪೇರ್ ಬಾಬನ ಜೊತೆ ಮಾಡ್ಕೋಬೇಕು. ಇದೇ ಜಾಗದಲ್ಲಿ ಬಾಬಾ ಇದ್ರೆ ಏನು ಮಾಡ್ತಾ ಇದ್ರು, ಆಗ ನನಗೆ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿವಾರಣೆ ಯೋಚನೆ ಮಾಡಿ ನಿರ್ವಿಘ್ನರಾಗ್ಬಿಡಿ ಮಕ್ಕಳೇ. ಯಾಕೆ ಬಂತು ಬರಬಾರ್ದಲ್ಲ, ಯಾಕೆ ಯಾವಾಗಲೂ ಹಿಂಗೆ ಆಗುತ್ತೆ, ನೋ. ಆದರೆ ಬರಲೇಬೇಕು. ಪರೀಕ್ಷೆಗಳಿಲ್ಲದೆ ಈಗ ಮಾರ್ಗ ತಾಯಿ ಅಂದರೆ ಹೋಗ್ಬೇಕಂದ್ರೆ ಇವಾಗ ನೀವು ನಿಮ್ಮ ಮನೆಗೆ ಹೋಗ್ಬೇಕು ಕ್ಲಾಸಿಗೆ ಬಂದಮೇಲೆ. ಸಪೋಸ್ ದಾರಿಯಲ್ಲಿ ಯಾರ್ಯಾರು ಏನೇನೋ ಮಾತಾಡ್ಕೊಂಡು ಏನೇನೋ ನಡೀತಿರುತ್ತೆ, ನೀವೇನು ನೋಡಲ್ಲ, ಸೀದಾ ಹೋಗ್ತಾ ಇರ್ತೀರ, ಮನೆ ಮುಟ್ಟಬೇಕು. ನೀವೇನು ದಾರಿಯಲ್ಲಿ ನಿಂತ್ಕೊಂಡು ಇವ್ರು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ, ಅವರಿಬ್ರು ಯಾಕೆ ಹಂಗೆ ನಿಂತಿದ್ದಾರೆ ಯೋಚನೆ ಮಾಡ್ತೀರಾ? ಇಲ್ಲಲ್ಲ. ಯಾವಾಗ ಅದರಲ್ಲಿ ಮಾಡಲ್ಲ ಇದರಲ್ಲಿ ಯಾಕೆ ಅಂತಾರೆ ಬಾಬು. ಈ ಕತೆಗಳಿಗೆ ಯಾಕೆ ಹೋಗ್ತೀರಾ, ತಲೆ ಕೆಡಿಸ್ಕೊತೀರಾ ಯಾಕೆ? ಬಾಬುರೇ ಏನು ಹೇಳ್ಬಿಟ್ರು, ಜವಾಬ್ದಾರ ಬಾಬಾ ಕೂತಿದ್ದಾರೆ. ನಮಗೇನಿದ್ರು ಈಗ ಇದು ಭವಸಾಗರ.
ನಮ್ಮ ಸ್ಥಿತಿಯನ್ನ ನೋಡ್ಕೊಂಡು ಕಾಪಾಡಿಕೊಂಡು ಏಕರಸವಾಗಿ ಇದ್ಕೊಂಡು ಬಾಬನ ಜೊತೆ ಓಡ್ತಾ ಇರ್ಬೇಕು, ಈಗ ಹಾರ್ತಾ ಇರಬೇಕು. ಈಗ ಎಲ್ಲ ಟೈಮ್ ಎಲ್ಲ ಮಾರ್ಜಿನ್ ಫಿನಿಶ್ ಆಯ್ತು. ಕೇಳಿಸ್ತಿದ್ಯಾ ಎಲ್ಲರಿಗೆ? ಈಗ ಎಲ್ಲ ಮಾರ್ಜಿನ್ ಅಪ್ ಅಂಡ್ ಡೌನು, ಮೇಲೋಗಿ ಕೆಳಗಿಳಿಯೋದೆಲ್ಲ ಮುಗ್ದೋಯ್ತು ಟೈಮ್. ನುಕ್ಸಾನ್ ನನಗೆ ಆಗೋದು, ಬೇರೆಯವ್ರಿಗಾಗಲ್ಲ. ನಾನು ನನ್ನ ಕಡಿಮೆಗಳನ್ನು ಒಪ್ಕೊಳ್ಳೋದು ಕಲ್ತ್ಕೋಬೇಕು. ನನ್ನಲ್ಲಿ ಏನು ಕೊರತೆ ಇದೆ, ಯಾತಕ್ಕೆ ನಾನು ಹಿಂಗೆ, ನನ್ನ ಸ್ಥಿತಿ ಹಿಂಗೆ. ನಾನೀಗ ಕಂಪ್ಲೀಟ್ ಡೀಪ್ ರೂಟೆಡ್ ಸಂಸ್ಕಾರಗಳನ್ನು ತೆಗಿಲಿಕ್ಕೆ ಇದೇನು ಕರೋನಾ ಈ ಮಾರ್ಜಿನ್ ಬಂದಿದೆಯಲ್ಲ, ಈ ಟೈಮ್ ಕೊಟ್ಟಿದ್ದಾರಲ್ಲ ಬಾಬೂರು, ಇದು ಲಾಸ್ಟ್ ಮಾರ್ಜಿನ್ ಇದೆ. ಇದರಲ್ಲಿ ನಾವು ಈ ಜಿರಿಂಬೆಗಳ ಥರ ಎಲ್ಲದರಲ್ಲಿ ಕೆದಕೊಂಡಿಲ್ಲಿ ಕೂತಿದ್ರೆ ಹೋಯ್ತು. ಏನು ಮಾಡ್ಕೋಬೇಕೋ ಸ್ಥಿತಿ ಈಗ ಮಾಡ್ಕೊಂಡ್ಬಿಡಿ. ಆಮೇಲೆ ನೀವು ಬಾಬೂರ್ಗೆ ಏನೂ ಹೇಳೋಕ್ಕಾಗಲ್ಲ. ನಂಗೆ ಟೈಮ್ ಇರಲಿಲ್ಲ, ನೀನು ಟೈಮ್ ಕೊಟ್ಟಿಲ್ಲ ಅಲ್ವಾ, ಹೇಳಲಿಲ್ಲಲ್ವಾ, ಹಂಗಾಗ್ಬಿಡ್ತಲ್ಲ. ಇವಾಗ ಎಷ್ಟು ಟೈಮ್ ಕೊಟ್ಟು ಕೂರಿಸಿದ್ದಾರೆ. ಅಪ್ಪ ಕೂತ್ಕೊಳ್ರಪ್ಪ, ಕೂತ್ಕೊಂಡು ನಿಮ್ಮ ತಪಸ್ ಮಾಡ್ರಿ ಮಕ್ಕಳೇ ಅಂತ. ಇವಾಗ ಈ ಟೈಮ್ ಹಂಗೆ ನಿದ್ದೆ ಮಾಡ್ಕೊಂಡು ಕೇರ್ಲೆಸ್ ಮಾಡ್ಕೊಂಡು ಹೋಗೋದಲ್ಲ. ದೂಸರಿ ಬಾತ್ ಕ್ಯಾ ಹೇ, ಎಷ್ಟು ಚೆನ್ನಾಗಿ ರೀಸನ್ ಹೇಳ್ತಿದ್ದಾರೆ ಬಾಬಾ. ಒಳಗಡೆ ಸೈಕಾಲಜಿ ಮಕ್ಕಳದು ಎಲ್ಲ ಬಿಚ್ಚಿಡ್ತಾ ಇದ್ದಾರೆ. ಹೆಂಗೆ ನೀವು ಟೈಮ್ ವೇಸ್ಟ್ ಮಾಡ್ತೀರಾ ಮಾಯೆ ಹಿಂದೆ. ಯಾವುದು ಏನೂ ಇಲ್ಲ ಅಂತಾರಲ್ಲ ಬಾಬಾ. ಹೇ ತೋ ಕುಚ್ ನಹೀ ಹೈ, छोटी छोटी बातों के पीछे भागते बच्चे. दूसरी बात, छोटे से विघ्नों को क्यों के क्वेश्चन उठने से व्यर्थ संकल्पों की क्यों लग जाती है. एक के पीछे 10 संकल्प चलता, 100 संकल्प चलता. ಚಿಕ್ಕ ವಿಘ್ನದಲ್ಲಿ ಯಾಕೆ ಎಂದು ತಕ್ಷಣ ಕ್ವಶನ್ ಬಂದ ತಕ್ಷಣ ವ್ಯರ್ಥ ಸಂಕಲ್ಪಗಳ ಕ್ಯೂ ಸಿದ್ಧ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನಾವೇ. ರೈಟು, ಅವ್ರು ರಾಂಗ್, ಅವ್ರಿಗೆ ಮಾಡಿಕೊಡ್ದಲ್ಲ, ಅವ್ರಿಗೆ ತಲೆ ಇಲ್ವಲ್ಲ, ಅವ್ರಿಗೆ ಅದಿಲ್ಲಲ್ಲ, ಅದಿಲ್ಲಲ್ಲ, ಇದು ಹಿಂಗಿಲ್ಲಲ್ಲ, ಹಂಗಿಲ್ಲಲ್ಲ, ಇದು ಯಾಕೆ ಬೇಕು ನನಗೆ, ನಾನು ನೋಡ್ಕೊಂಡು ಹೋಗ್ತಾ ಇರಬೇಕು. ಒಂದು ಶಬ್ದದಲ್ಲಿ ಇಶಾರ ಮಾಡಬೇಕು, ಬಿಟ್ಟಾಕ್ರಿ. और उसी क्यू को समाप्त करने में तो काफी समय लग जाता है. ಒಬ್ಬೊಬ್ಬರ ಹಿಂದೆ ಹೋಗ್ತಿದ್ರೆ ಎಲ್ಲಿವರೆಗೂ ಹೋಗೋದು? ಬಾಬಾ ಹೇಳೋದು, ಈ ವ್ಯರ್ಥ ಸಂಕಲ್ಪಗಳ ಕ್ಯೂ ಸಮಾಪ್ತಿ ಮಾಡೋಕ್ಕೇನೆ ತುಂಬ ಟೈಮ್ ಹೊಟ್ಟೋಗುತ್ತೆ ನಿಮ್ಮದು. ವೇಸ್ಟ್ ಥಾಟ್ ಬಂದ ತಕ್ಷಣ ಆತ್ಮನ ಎನರ್ಜಿ ಡಮಾರ್ ಅನ್ನುತ್ತೆ. ಬಾಡಿ ಕಾನ್ಷಿಯಸ್ ಅಲ್ವಾ. 1-2 ಗಂಟೆ ಯೋಗ ಮಾಡಿ 10 ನಿಮಿಷ ಸಾಕು ವೇಸ್ಟ್ ಸಂಕಲ್ಪದಲ್ಲಿ ವೇಸ್ಟ್ ಮಾಡೋಕ್ಕೆ ಎನರ್ಜಿ ಎಲ್ಲ. इसलिए मुख्य कमजोरी व्यर्थ संकल्प याक ಬರ್ತಿದೆ? मुख्य कमजोरी ಏನು? जो ज्ञान स्वरूप अर्थात नॉलेजफुल स्थिति में स्थित होते हुए विघ्नों को पार नहीं कर पाते ज्ञानी हो, लेकिन ज्ञान स्वरूप नहीं हो. अब ज्ञान स्वरूप होना है. ದೊಡ್ಡ ರೀಸನ್ ಹೇಳ್ಬಿಟ್ರು ಬಾಬಾ. ಮುಖ್ಯ ವೀಕ್ನೆಸ್ ಏನು ಮಕ್ಕಳದು ಅಂದರೆ, ಎಲ್ಲ ಜ್ಞಾನೀತು ಆತ್ಮಗಳು, ಜ್ಞಾನ ತುಂಬ ಇದೆ ನಿಮಗೆ. ಅಯ್ಯೋ ನಂಗೆ 5000 ವರ್ಷ ಗೊತ್ತು, 84 ಜನ್ಮ ಗೊತ್ತು, ನನಗೇನು ಎಲ್ಲ 3 ಲೋಕ ಗೊತ್ತು, 3 ಕಾಲ ಗೊತ್ತು, ಎಲ್ಲ ಗೊತ್ತು ನನಗೆ, ಎಲ್ಲ ಗೊತ್ತು, ಬಟ್ ಏನೂ ಗೊತ್ತಿಲ್ಲ. ಹಂಗಾಗ್ಬಿಟ್ರೆ ಈ ಥರ ಬರೀ ಇನ್ಫಾರ್ಮೇಷನ್ನು ತಲೆ ಒಳಗಡೆ, ಅದು ಜ್ಞಾನಿ. ಇಲ್ಲಿ ಏನು ಹೇಳ್ತಿರೋದು, ಜ್ಞಾನ ಸ್ವರೂಪದಲ್ಲಿ ಜ್ಞಾನ ಒಂದೊಂದು ಇಂದ್ರಿಯಗಳಲ್ಲಿ ಅಡಕವಾಗಬೇಕು. ಒಂದೊಂದು ಗುಣನೂ ಇಂದ್ರಿಯಗಳಲ್ಲಿ ಅಡಕವಾಗಬೇಕು. ಅದು ನಮ್ಮ ವ್ಯವಹಾರ. ಫಸ್ಟು ತನ್ನ ಪ್ರತಿ ಇಂದ್ರಿಯಗಳಲ್ಲಿ ನಾನು ನೋಡೋದ್ರಲ್ಲಿ ಶಾಂತಿ, ಆತ್ಮಿಕ ಸ್ನೇಹ, ಆ ದಯೆ, ಕನ್ಸರ್ನ್. ಯಾರು ಏನೇ ನಿರ್ಬಲರಿರಲಿ, ಬುದ್ಧಿ ಇದೆಯೋ ಇಲ್ವೋ, ಬಟ್ ಎಲ್ಲರ ಪ್ರತಿ ನಮ್ಮ ಸ್ಥಿತಿ, ನಮ್ಮ ಅಪ್ರೋಚ್, ನಮ್ಮ ಭಾವನೆ ಫಟ್ಟು ಸರಿ ಇಟ್ಕೋಬೇಕು. ಯಾಕೆ ಹಿಂಗೆ ಅಂದರೆ, ನಮಗೆ ನಮ್ಮ ಪ್ರತಿ ನಮ್ಮ ಭಾವನೆ, ನಮ್ಮ ಪ್ರತಿ ತನ್ನ ಸ್ವಮಾನ, ತನ್ನ ಪ್ರತಿ ನಾನೇನು, ಅದು ಇಲ್ದಾಗ್ಲೇ ಇದೆಲ್ಲ ಪ್ರಾಬ್ಲಮ್. ಸ್ವಲ್ಪ ಆಳದಲ್ಲಿ ಯೋಚನೆ ಮಾಡಿದ್ರೆ ಯಾಕೆ ಹಿಂಗೆ ಅಂದರೆ, ಬರೀ ಬಾಹ್ಯಮುಖಿಯಾಗಿದ್ದರೆ ತುಂಬ ಡೇಂಜರ್. ಬರೀ ಕರ್ಮ ಕಾನ್ಷಿಯಸ್ ಭಾಳ ಡೇಂಜರ್. ಸಮಯ ಪ್ರಮಾಣ, ಯಾದ್ ಯಾದ್ ಸೆ ಕರ್ಮ ಕರೋ, ಯಾದ್ ಸೆ ಸೇವಾ.
ಆತ್ಮ ಶರೀರಿ ಆಗದೆ ನೀವು ಕೆಲಸ ಮಾಡಬೇಡಿ. ಕಂಡೀಷನ್ ಅದು ಬಾಬಾವುದು. ಅದಕ್ಕೆ ಜ್ಞಾನ ಒಂದೊಂದೂ ನನ್ನ ಪ್ರತಿ ಇಂದ್ರಿಯಗಳಲ್ಲಿ, ನನ್ನ ಚಿಂತನೆಯಲ್ಲಿ ಫಸ್ಟ್ ತಗೊಂಬನ್ನಿ, ಭಾವನೆಯಲ್ಲಿ ಫಸ್ಟ್ ತಗೊಂಬನ್ನಿ, ಇಂದ್ರಿಯಗಳಲ್ಲಿ ಫಸ್ಟ್ ತಗೊಂಬನ್ನಿ, ಆಮೇಲೆ ವ್ಯವಹಾರದಲ್ಲಿ ಜ್ಞಾನ ಸ್ವರೂಪ. ಇಲ್ಲ ಅಂದರೆ ನೀವು ಬರೀ ಜ್ಞಾನಿಗಳಷ್ಟೆ, ಬರೀ ಹೇಳಕ್ಕಿದ್ದೀರ ಕೇಳಕ್ಕಿದ್ದೀರ, ಮಾಡಕ್ಕೆ ನೀವಿಲ್ಲ ಅಂದರೆ ಬಾಬಾ ನಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಹುಷಾರು. वातावरण क्यों प्रभाव डालता है? मಕ್ಕಳದ್ದು ಇನ್ನೊಂದು ಕ್ವೆಶ್ಚನ್, ಬಾಬಾ उसका कारण क्या है? ಬಾಬಾ ವಾತಾವರಣ, ಆಚೆ ಆಫೀಸ್ಗೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಎಲ್ಲ ಸರಿ ಇಲ್ಲ ಬಾಬಾ. क्यों? कारण क्या है? ಬಾಬಾ ನಿವಾರಣೆ ಹೇಳ್ತಿದ್ದಾರೆ. अपने पावरफुल वृत्ति द्वारा वायुमंडल को परिवर्तन करने वाले हैं ये स्मृति भूल जाते हो. जब कहते ही हो विश्व परिवर्तक है तो विश्व के परिवर्तन में वायुमंडल को भी तो परिवर्तन करना है ना. ಎಷ್ಟು ಸುಂದರವಾಗಿದೆ. ಬಾಬಾ ಮುರಳಿಯಲ್ಲಿ ಒಂದೊಂದಕ್ಕೆ ಸೊಲ್ಯೂಷನ್ ಕೊಡ್ತಿದ್ದಾರೆ. अशुद्ध को ही शुद्ध बनाने के लिए तो निमित्त हो ना. फिर ये क्यों सोचते हो कि वायुमंडल ऐसा था इसलिए बाबा कमजोर हो गया, थोड़ा बहुत आकर्षण आ गया, ಹಿಂಗೆ ಹೇಳ್ತಾರಲ್ಲ ಮಕ್ಕಳು. जब ही कलियुगी तमो प्रधान आसुरी सृष्टि उसमें वातावरण अशुद्ध न होगा तो और क्या होगा? तमोगुणी सृष्टि के बीच में रहते हुए वातावरण को परिवर्तन करना यही ब्राह्मणों का कर्तव्य है. तो कर्तव्य की स्मृति में रहने से अर्थात रचतापन की स्थिति में स्थित रहने से वातावरण अर्थात रचना के वश नहीं होंगे. ಅರ್ಥ ಆಗ್ತಿದೆಯಲ್ವಾ? ಕೇಳಿಸ್ತಿದೆಯಲ್ವಾ? ಎಲ್ಲರಿಗೆ ಒಂದೊಂದು ಸೊಲ್ಯೂಷನ್ನು ಎಷ್ಟು ಚೆನ್ನಾಗಿ. ವಾತಾವರಣ ಪ್ರಭಾವ ಹಾಕ್ಲಿಕ್ಕೆ ಕಾರಣ ವೃತ್ತಿ ಪವರ್ಫುಲ್ ಇಲ್ಲ. ವೃತ್ತಿ ಸೆ ವೈಬ್ರೇಷನ್, ವೈಬ್ರೇಷನ್ ಸೆ ವಾಯುಮಂಡಲ್, ವಾರ್ತಾ ಸೆ ವೈಬ್ರೇಷನ್, ವಾರ್ತಾ ಸೆ ವಾಯುಮಂಡಲ್. ಎರಡು ವಾಯುಮಂಡಲ ಅಂಡ್ ವೈಬ್ರೇಷನ್ ಕನೆಕ್ಟೆಡ್ ವಿಷಯ. ಬಾಬಾ ಹೇಳ್ತಾರೆ ನಿಮ್ಮ ವೃತ್ತಿ ಬಾಡಿ ಕಾನ್ಶಿಯಸ್ ಅಲ್ಲಿ ಇದ್ರೆ ಅವ್ರದ್ದೆಲ್ಲ ಕಿಚ್ಚಡ ಗಲೀಜೆಲ್ಲ ನಿಮ್ಮ ವೃತ್ತಿನ ಹಿಡ್ಕೊಂಡು ಬಿಡುತ್ತೆ, ಹಂಗೆ ಎಲ್ಲ ಟಪ್ ಅಂತ. ನೀವು ಮರ್ತೇ ಹೋಗ್ತೀರಾ ನಾವು ವಿಶ್ವ ಪರಿವರ್ತಕರು. ನಿಮ್ಮ ಕರ್ತವ್ಯ ರಚನೆ, ಪ್ರಕೃತಿ ನಿಮ್ಮ ರಚನೆ, ವಾಯುಮಂಡಲ ನಿಮ್ಮ ರಚನೆ. ನೀವು ಮನೆಯಲ್ಲಿರಿ, ಆಫೀಸ್ಗೆ ಹೋಗಿ ಫಸ್ಟು ಒಂದು ಕಲ್ತ್ಕೊಂಡ್ಬಿಡಿ ಎದ್ದ ತಕ್ಷಣ. ಮನೆಯಲ್ಲಿ ತಿಳ್ಕೊಳ್ಳಿ, ಕೆಲವ್ರು ಜ್ಞಾನದಲ್ಲಿ ಇದ್ದಾರೆ, ಕೆಲವ್ರು ಇಲ್ಲ. ನೀವು ಮಾಸ್ಟರ್ ಸರ್ವಶಕ್ತಿಮಾನ್ ಬಾಬೂರ್ ಜೊತೆ ಕೂತು, ಮಾಸ್ಟರ್ ಆಲ್ಮೈಟಿ ಅಥಾರಿಟಿ, ನಾನು ವಿಶ್ವ ಪರಿವರ್ತಕ ಆತ್ಮ ಬಾಬಾ, ಇಡೀ ವಾಯುಮಂಡಲದಲ್ಲಿ ನಿನ್ನ ಸಂಪೂರ್ಣ ಪವಿತ್ರತೆ, ಶಾಂತಿ, ಶಕ್ತಿಯನ್ನು ಹರಡ್ತಾ ಇದ್ದೀನಿ. ನಾನು ಮಾಸ್ಟರ್ ಪವಿತ್ರ ಸಾಗರ. ಎಲ್ಲರಿಗೆ, ಈ ವಾಯುಮಂಡಲದಲ್ಲಿರೋರಿಗೆ ಸುಖ, ಶಾಂತಿ, ನೆಮ್ಮದಿಯ ಅನುಭವ ಆಗಲಿ ಬಾಬಾ. ಈ ಆತ್ಮಗಳು ನಿನ್ನ ಮಕ್ಕಳಲ್ವಾ? ಚಾಹೆ ನೀವು ಮನೆಯಲ್ಲಿರಿ ಅಥವಾ ಆಫೀಸ್ಗೆ ಹೋಗಿ, ತನ್ನ ಸ್ವಮಾನದ ಪೊಸಿಷನ್, ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಪವಿತ್ರತಾ ಸಾಗರ. ಎಲ್ಲ ಆತ್ಮಗಳಿಗೆ ನಿಜವಾದ ಸುಖ, ಶಾಂತಿ, ಶಕ್ತಿ ಸಿಗಲಿ ಅನ್ನೋ ಭಾವನೆ ವಾಯುಮಂಡಲದಲ್ಲಿ ಪರಿವರ್ತನೆ ತಂದುಬಿಡುತ್ತೆ. ಹಂಗಿಂಗೆ ಕಿಟಿಕಿಟಿ ಮಾಡೋರು ನಿಮಗೆ ಸಹಯೋಗಿಗಳಾಗ್ಬಿಡ್ತಾರೆ. ಮನೆಯಲ್ಲಿರಲಿ, ಆಫೀಸಲ್ಲಿರಲಿ, ಎಲ್ಲ ನಿನ್ನ ಮಕ್ಕಳು, ನನ್ನ ಸಹೋದರರು. ಬಾಬಾ ನಿನ್ನ ಮಕ್ಕಳ ಆತ್ಮಗಳು. ಇಷ್ಟು ಭಾವನೆ ಇಟ್ಕೊಂಡು ಪ್ರಯೋಗ ಮಾಡ್ರಲ್ಲ ಫಸ್ಟು. ಮನೆಯಲ್ಲಿ ಕೇಳಿಸ್ತಾ ಇದೆಯಾ? ಜ್ಞಾನದಲ್ಲಿ ಇರಲಿ, ಇಲ್ಲದೆ ಇರಲಿ, ಪರಸ್ಪರ ಒಬ್ರಿಗೊಬ್ರು ಆತ್ಮಿಕ ಭಾವನೆ, ಆತ್ಮ ಬಾಯಿ ದೃಷ್ಟಿಯನ್ನು ಪಕ್ಕ ಮಾಡ್ಕೊಂಡು ಹೋಗ್ರಿ. ಸೋ ದಟ್ ದೇಹ ಸಂಬಂಧ ಕಟ್ಟಾಗ್ಬಿಡ್ಲಿ. ಅವಾಗೊಬ್ರು ಸ್ವಲ್ಪ ಕಚ್ಚಾ ಇದ್ರೂ ಇನ್ನೊಬ್ರು ಪಕ್ಕ ಮಾಡಿಬಿಡ್ಬೋದು, ಸರಿನಾ? ಅದಕ್ಕೆ ವಾಯುಮಂಡಲ ನಾನು ಪರಿವರ್ತನೆ ಮಾಡಬೇಕು, ನಾನು ವಿಶ್ವ ಪರಿವರ್ತಕ ಆತ್ಮ. ಬಾಬಾ ಹೇಳ್ತಾರೆ ಜಗತ್ತೇ ತಮೋಗುಣಿ ಆಗಿದೆ, ಮಕ್ಕಳೇ ಇಲ್ಲಿ ಅಶುದ್ಧ ವಾಯುಮಂಡಲ ಇಲ್ದೇನೆ ನಿಮಗೇನು ಶುದ್ಧ ವಾಯುಮಂಡಲ ಬಂದ್ಬಿಡುತ್ತಾ? ಇರೋದೇ ಪಾಪ ಆತ್ಮಗಳು ವಿಕಾರಗಳಲ್ಲಿ ವಶರಾಗಿದ್ದಾರೆ. ಇಂತಹ ತಮೋಗುಣಿ ವಾತಾವರಣದಲ್ಲಿದ್ದು ನಿಮ್ಮ ಕೆಲಸನೇ ವಿಶ್ವ ಪರಿವರ್ತನೆ ಮಾಡೋದಂದ್ರೆ
ವಾಯುಮಂಡಲದ ಪರಿವರ್ತಕರು ಹೌದು. ಕರ್ತವ್ಯದ ಸ್ಮೃತಿಯನ್ನು ಇಟ್ಕೊಂಡಾಗ ಮಾಸ್ಟರ್ ರಚಯಿತ ಸ್ಥಿತಿಯಲ್ಲಿ, ಮಾಸ್ಟರ್ ರಚಯಿತ ಅನ್ನೋ ಸ್ವಮಾನದಲ್ಲಿದ್ದಾಗ ವಾಯುಮಂಡಲ ನಿಮ್ಮ ಮೇಲೆ ಪ್ರಭಾವ ಹಾಕಲ್ಲ, ಅದರ ವಶನೂ ಆಗಲ್ಲ. ಈಗ ತಿಳ್ಕೊಳ್ಳಿ, ಈಗ ಜ್ಞಾನದಲ್ಲಿ ಎಲ್ಲರೂ ಸೂಕ್ಷ್ಮವಾಗಿ ಆಳದಲ್ಲಿ ಇರಲ್ಲ. ನೀವು ನಿಮ್ಮನ್ನು ಪವರ್ಫುಲ್ ಅಂದ್ಕೊಂಡ್ರೆ ನೀವು ಯಾವಾಗಲೂ ನಡೀತಾ ಕೂತ್ಕೊಳ್ಳುತ್ತ ಆತ್ಮ, ಇವರೆಲ್ಲರೂ ಆತ್ಮಗಳು, ಬಾಯಿ ಇವರೆಲ್ಲರಿಗೆ ಆತ್ಮ ಸ್ವರೂಪದಲ್ಲಿರೋ ತಾಕತ್ ಸಿಗಲಿ ಬಾಬಾ, ಇವರಿಗೆ ಸದಾ ನಿನ್ನಿಂದ ಎಲ್ಲ ಗುಣಶಕ್ತಿಗಳು ಸಿಗಲಿ ಅನ್ನೋ ಭಾವನೆ ಕಂಟಿನ್ಯೂಸ್ ಆಗಿ ನಿಮ್ಮಿಂದ ಹೋಗ್ತಿದ್ರೆ ಅನ್ಯರಿಗೆ ಕಚ್ಚಾ ಇರೋವ್ರಿಗೂ ತನ್ನ ಸ್ಥಿತಿಯಲ್ಲಿರೋ ಶಕ್ತಿ ಬಂದ್ಬಿಡ್ತದೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ನಾನೇನು ಮಾಡಬೇಕು ಯಪ್ಪ ಬಾಬಾ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ನೀವು ವಿಶ್ವ ಪರಿವರ್ತಕರು ಅಂತ ತಿಳ್ಕೊಂಡಾಗ ನೀವು ಪರಿವರ್ತನೆ ಮಾಡೋಕ್ಕೆ ಶಕ್ತಿ ಬರುತ್ತೆ. ಇಲ್ಲ ಮರ್ತೋಗ್ತೀರ ನಿಮ್ಮ ಕರ್ತವ್ಯನ ಅಂದರೆ ಅವಾಗ ಏರುಪೇರಾಗುತ್ತೆ. ಅವಾಗ ನಾನು ಕಮ್ಜೋರ್ ಆಗ್ಬಿಟ್ಟಿದ್ದೀನಿ ಬಾಬಾ, ಆಚೆ ಹೋಗಿದ್ನಲ್ಲ, ಅವರೆಲ್ಲರ ಪ್ರಭಾವ, ಅವ್ರು ಹಂಗೆ ನಡೀತಾರೆ ಹಿಂಗೆ ನಡೀತಾರೆ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ, ಇದು ಸರಿಯಲ್ಲ ಮಕ್ಕಳೇ. ವಾತಾವರಣ ಹಂಗಿದ್ರೆ ಪರಿವರ್ತನೆ ನಾನೇ ಮಾಡ್ಬೇಕನ್ನೋ ಜವಾಬ್ದಾರಿ ಮರ್ತೋಗ್ತಿದೆ. ಅದಕ್ಕೇನೆ ಪ್ರಭಾವ ಆಗ್ತಿದೆ ವಾತಾವರಣ, ಬೇರೆ ಮನುಷ್ಯರದೆಲ್ಲ ಪ್ರಭಾವ ಆಗ್ತಿದೆ. ಅವ್ರು ಕ್ಯಾ कहते हो कि संबंधी नहीं सुनते हैं या संग अच्छा नहीं है, इस कारण शक्तिशाली नहीं बनते. बाप दादा तो पहले से ही सुना दिया है कि हर आत्मा का अपना अपना अलग अलग पार्ट है, कोई तमोगुणी, कोई रजोगुणी, कोई सतोगुणी. सरी ना? जब वैरायटी आत्माएं है, वैरायटी ड्रामा है, तो सब आत्माओं को एक जैसा, सब आत्माओं को एक जैसा पार्ट हो नहीं सकता. ವೆರೈಟಿ ಡ್ರಾಮಾ, ವೆರೈಟಿ ಪಾರ್ಟ್ ಅಂದರೆ ಎಲ್ಲರ ವೆರೈಟಿ ಎಂದ ತಕ್ಷಣವೇ ಒಂದೇ ಥರ ಯಾರು ಪಾರ್ಟ್, ಒಬ್ಬರದ್ದು ಇದ್ದಂಗೆ ಇನ್ನೊಬ್ರು ಇರೋಕ್ಕಾಗಲ್ಲ. ಆ್ಯಂಡ್ ಆತ್ಮಗಳ ಸ್ಥಿತಿನೂ ಇದೆ. ಕೆಲವರು ಸತೋಗುಣಿ, ರಜೋಗುಣಿ, ತಮೋಗುಣಿ ಸ್ಥಿತಿಯಲ್ಲಿದ್ದಾರೆ. ಬ್ರಾಹ್ಮಣರಾಗಿ ತಮೋಗುಣಿಯ ಸ್ಥಿತಿಯಲ್ಲಿ ಬಂದ್ಬಿಟ್ರೆ ಸ್ವಲ್ಪ ತುಂಬ ಕಷ್ಟ, ಸ್ಟ್ರಗಲ್ ಮಾಡಬೇಕಾಗುತ್ತೆ ಅವರು ತನ್ನ ಪರಿವರ್ತನೆ ಮಾಡಲಿಕ್ಕೆ. ಜಾಸ್ತಿ ತಮೋಗುಣಿ ಸಂಸ್ಕಾರಗಳು, ವಿಕಾರಿ ಸಂಸ್ಕಾರಗಳಿದ್ರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವಾಗ ಎಲ್ಲ ವೆರೈಟಿ ಆತ್ಮಗಳಿದ್ದಾರೆ, ಲೋಕದಲ್ಲಿನೂ ವೆರೈಟಿ ಆತ್ಮಗಳಿದ್ದಾರೆ. ಕೆಲವರು ಪುಣ್ಯಾತ್ಮರು ಇದ್ದಾರೆ, ಕೆಲವರು ರಜೋಗುಣಿ, ಕೆಲವರು ತೀರ ತಮೋ ಪ್ರಧಾನ, ತುಂಬ ಕ್ರಿಮಿನಲ್ ಮೈಂಡೆಡ್ ಇರ್ತಾರೆ ಮನುಷ್ಯರು. ಅಂಥವ್ರು ಅಂಥದೇ ವೈಬ್ರೇಷನ್ ಬಿಡ್ತಿದ್ದಾರೆ. ಮಕ್ಕಳೇ, ನೀವು ಅದೆಲ್ಲ ನೋಡಕ್ ಹೋಗ್ಬೇಡಿ. ನೀವು ಮಕ್ಕಳು ಪ್ರತಿಯೊಂದು ಆತ್ಮನನ್ನ ಅವರವ್ರ ಪಾರ್ಟ್ ಅಂತ ತಿಳ್ಕೊಂಡಾಗ ಆತ್ಮ ಸ್ವರೂಪನಾಗಿ ನ್ಯಾರ ಆಗ್ರಿ. ಮಕ್ಕಳು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಬಾಬಾ ಮನೆಯಲ್ಲಿ ಇದೀವಲ್ಲ, ಸಂಬಂಧಿಗಳ ಜ್ಞಾನ ಕೇಳಲ್ಲ, ಅವರು ಸಂಘ ಸರಿ ಇಲ್ಲ, ಅದಕ್ಕೇನೆ ನಾನು ಪವರ್ಫುಲ್ ಯೋಗ ಮಾಡೋಕ್ಕಾಗಲ್ಲ, ಬರೀ ಇವ್ರದೇ ನೋಡೋದಾಗುತ್ತೆ ಬಿಡುತ್ತೆ, ಇವ್ರದೇ ಸಂಕಲ್ಪ ನಡೀತಾ ಇರುತ್ತೆ. ಅದಕ್ಕೆ ಬಾಬಾ ಜವಾಬು, ಒಬ್ಬರದಿದ್ದಂಗೆ ಇನ್ನೊಬ್ಬರು ಪಾರ್ಟ್ ಇಲ್ಲ ಮಕ್ಕಳೇ, ಅವ್ರ ಟೈಮ್ ಬಂದಾಗ ಅವ್ರು ಬರ್ತಾರೆ. ವೆರೈಟಿ ಆತ್ಮಗಳ ವೆರೈಟಿ ಪಾರ್ಟ್ ಅಂತ ನೋಡಿ ಸಾಕ್ಷಿಯಾಗಿರಲ್ಲ, ಶುಭ ಭಾವನೆ ಕಳಿಸಿ ಅಲ್ಲ, ನೀವು ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿದಾರ. ಆದರೆ ಮೋಹ ಏನು ಮಾಡೋದು, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮೊಮ್ಮಕ್ಕಳು, ಅಯ್ಯೋ ನನಗೆ ಹಿಂಗೆ, ಇವ್ರು ಹಿಂಗೆ, ಏನು ಮಾಡೋದು ಅದು ಎಳಿತಾ ಇರುತ್ತೆ. ಏನು ಮಾಡೋದು? ನಿಮ್ಮ ಮಕ್ಕಳೆಲ್ಲಿ ತಗೊಂಬಂದ್ರಿ ನೀವು? ಶಿವಬಾಬವ್ರ ಮಕ್ಕಳನ್ನ ನನ್ನ ಮಕ್ಕಳು, ನನ್ನವರು ಅಂತ ಅನ್ನೋದೇ ಒಂದು ಕಳ್ತನ. ಫಸ್ಟ್ ಪಾಯಿಂಟ್ ವಿಕರ್ಮ. ಬಾಬಾ ನಿನ್ನ ಮಕ್ಕಳದು ಉದ್ಧಾರ ಆಗಲಿ, ನೋಡು ಬಾಬಾ ಇವ್ರಿಗೆ ಒಳ್ಳೇದಾಗಲಿ, ಇವ್ರ ಸತ್ಕರ್ಮಿಗಳಾಗಲಿ, ಇವ್ರ ಶಕ್ತಿಶಾಲಿಗಳಾಗಿ, ಬರೀ ಆಶೀರ್ವಾದ ಮಾಡ್ರಲ್ಲ, ವೆರೈಟಿ ಪಾರ್ಟು ಸಾಕ್ಷಿಯಾಗಿ ನೋಡಿ ಇಂತಿದ್ದಾರೆ ಬಾಬವರು. ಅದು ಬಿಟ್ಬಿಟ್ಟು ನಿಮ್ಮ ವ್ಯರ್ಥ ಸಂಕಲ್ಪ ಅವರನ್ನು ಇನ್ನೂ ನಿರ್ಬಲರನ್ನು ಮಾಡಿಬಿಡುತ್ತೆ. ಯಾರನ್ನೂ ಯಾವಾಗ್ಲೂ ಅವರ ನಿರ್ಬಲತೆಯಲ್ಲಿ, ಆ ಭಾವನೆಯಲ್ಲಿ ನೋಡೋದು, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಡೆಯೋದು, ಇದು ತುಂಬ ಡೇಂಜರ್. ಶ್ರಾಪಿತರನ್ನಾಗಿ ಮಾಡೋದು, ಅದರದ್ದು ಕಠಿಣವಾದ ಕರ್ಮ ಬಂಧನ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, अगर किसी आत्मा की तमोगुणी अर्थात अज्ञान का पार्ट है तो शुभ भावना और शुभ कामना से उन आत्मा को शांति और शक्ति का दान दो, लेकिन उसी अज्ञानी के पार्ट को देख
अपनी श्रेष्ठ स्थिति के अनुभव को भूल क्यों जाते हो? अपनी स्थिति में हलचल क्यों लाते हो? साक्षी हो पाठ देखते हुए, जो शक्ति का दान देना है दो, वो दो, लेकिन घबराओ मत। ಜ್ಞಾನದಲ್ಲಿರೋರು ಇಲ್ಲ ಅಂದ್ರೆ ಅವ್ರದ್ದು ಇರೋದೇ ತಮೋಗುಣಿ ಪಾರ್ಟು. ಬಾಬಾ ಹೇಳ್ತಾರೆ ಅವರಿಗೆ ನೀವು ಸ್ನೇಹ ಮತ್ತೆ ಶಕ್ತಿಯನ್ನು ಕೊಡಿ, ಅವರಿಗೆ ಶುಭ ಭಾವನೆಯನ್ನು ಇಡಿ, ಅವ್ರ ಪಾರ್ಟಲ್ಲಿ ಶಾಂತಿಯನ್ನು ಕೊಡ್ತೀರಿ. ನಿರಂತರವಾಗಿ ಸಾಕ್ಷಿಯಾಗಿದ್ದುಕೊಂಡು ಅವರಲ್ಲಿ ಪರಿವರ್ತನೆ ಬರುತ್ತೆ. ಅವ್ರ ತಮೋಗುಣಿ ಪಾರ್ಟನ್ನು ನೋಡಿ ನೀವು ಏರುಪೇರು ಆಗಂಗಿಲ್ಲಲ್ಲ. ನೀವು ಯಾಕೆ ನಿಮ್ಮ ಶ್ರೇಷ್ಠ ಸ್ಥಿತಿಯನ್ನು ಅವ್ರ ಕಾರಣ ಮರಿತಿದ್ದೀರಾ? ನೀವು ಸ್ವಮಾನ ಯಾಕೆ ಮರಿತಿದ್ದೀರಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಅವ್ರಿಗೆ ಶಕ್ತಿ ದಾನ ಕೊಡಿ, ಗಾಬರಿ ಆಗ್ಬೇಡಿ. ಜ್ಞಾನ ಇಲ್ಲದ ಆತ್ಮಗಳ ಪ್ರತಿ ನಿರಂತರ ದಾತನಾಗ್ರಿ. अपने सतो प्रधान पार्ट में स्थित रहो. तमोगुणी आत्मा के संग के रंग के प्रभाव पड़ने के कारण सदा बाप के श्रेष्ठ संग में नहीं रहते हो. सदा श्रेष्ठ संग में रहने वाले के ऊपर और कोई संग का रंग प्रभाव डाल नहीं सकता. निवारण का सोचो. ಸಿ ತಮೋಗುಣಿ ಪಾರ್ಟ್ ಯಾರೇ ಜ್ಞಾನದಲ್ಲಿದ್ದೂ ಸಂಸ್ಕಾರ ಸ್ವಭಾವ ವಶ ಆಗ್ತಾರೆ ಅಂದ್ರೆ ಅದನ್ನು ತಮೋಗುಣಿ ಪಾರ್ಟೆ. ಯಾರದೇ ತಮೋಗುಣಿ ಪಾರ್ಟಿನ ಪ್ರಭಾವದಲ್ಲಿ ಬಂದಾಗ್ಲೇನೆ ಅವರ ಸಂಘದ ರಂಗ, ಅವರ ಸಂಸ್ಕಾರಗಳ ಸಂಘ, ಅದರ ಪ್ರಭಾವ ನೀವು ನೋಡ್ತೀರ. ಅದರ ಅವ್ರ ಕರ್ಮಗಳ ಪ್ರಭಾವ ಸಂಘ. ನನ್ನ ತಂದೆಯ ಶ್ರೇಷ್ಠ ಸಂಘದಿಂದ ನೀವು ವಂಚಿತರಾಗ್ಬಿಡ್ತೀರಾ. ನೀವು ಅವ್ರ ಕಾರಣ, ತಮೋಗುಣಿ ಪಾರ್ಟ್ ಕಾರಣ ನೀವು ನಿಮ್ಮ ಸತೋಗುಣಿ ಪಾರ್ಟ್ ಕೈ ಬಿಡ್ತೀರಾ. ಯಾಕೆ? ಯಾರು ಹೇಳಿದಾರೆ ನಿಮಗೆ ಬಿಡಕ್ಕೆ? ಅವ್ರ ಪ್ರಭಾವದಲ್ಲಿ ಬನ್ನಿ ಅಂತ. ಬಾಬಾ ಒಂದು ಫೈನಲ್ ಆಗಿ ಹೇಳ್ತಾರೆ, ತಂದೆಯ ಶ್ರೇಷ್ಠ ಸಂಘದಲ್ಲಿರೋ ಆತ್ಮಗಳು ಬೇರೆ ಯಾರ ತಮೋಗುಣಿ ಸಂಸ್ಕಾರ, ತಮೋಗುಣಿ ಪಾರ್ಟು, ತಮೋಗುಣಿ ಕರ್ಮಗಳ ಪ್ರಭಾವದಲ್ಲಿ ಬರಲ್ಲ, ಸಂಕಲ್ಪಗಳನ್ನು ನಡೆಸಲ್ಲ. ಸಂಕಲ್ಪ ನಡೀತಿದೆ ಅಂದ್ರೆ ನೀವೇ ಬಾಬೋರಿಂದ ಕಟ್ ಆಫ್ ಆಗಿ ನಿಮ್ಮ ಮನ್ಮತ ಮಾಡ್ತಿದ್ದೀರಾ. ತನ್ನನ್ನ ಆಳದಲ್ಲಿ ಅರ್ಥ ಮಾಡ್ಕೊಳ್ಬೇಕಲ್ಲ. ಎಲ್ಲರ ಟೈಮ್ ಬರುತ್ತೆ ಪರಿವರ್ತನೆಗೆ. ಎಲ್ಲರ ಬುದ್ಧಿ ಕರ್ಮಾನುಸಾರಿಣಿ, ಎಲ್ಲರ ಭವಿಷ್ಯದ ಅದೃಷ್ಟದ ಮೇಲೆ ಅವ್ರ ಪಾರ್ಟು. ಅದಕ್ಕೇನಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದು? ಎಲ್ಲದನ್ನು ಜ್ಞಾನ ರಿಯಲೈಸೇಷನ್ ಅಲ್ಲಿ ಬರಬೇಕು. ಆ ಟೈಮಲ್ಲಿ ಅದು ಅರ್ಥ ಆಗಬೇಕು. ಅವಾಗಲೇ ಬಾಬೂರ್ ಸಂಘದಲ್ಲಿರೋದು. ಅದಕ್ಕೆ ಫಸ್ಟೇ ಸೊಲ್ಯೂಷನ್ ಹೇಳ್ಬಿಟ್ರು, ಜ್ಞಾನ ಸ್ವರೂಪದಲ್ಲಿ ಬಂದಾಗ್ಲೇ ಎಲ್ಲ ಸಮಸ್ಯೆಗಳ ಪರೀಕ್ಷೆಗಳ ನಿವಾರಣೆ ಮಾಡೋಕ್ಕಾಗುತ್ತೆ. ಬರೀ ಗಿಳಿತರ ಪಾಠ ಕೇಳ್ತಾ ಇದ್ದು ಬಿಡ್ತಾ ಇದ್ರೆ ಹೇಳ್ತಾ ಇದ್ರೆ ಏನು ಲಾಭ ಇಲ್ಲ. ನಿವಾರಣೆ ಯಾವಾಗಲೂ ನಿವಾರಣೆ ಯೋಚನೆ ಮಾಡಿ. ಅವ್ರು ಸರಿ ಇಲ್ಲ ಅಂದ್ಕೋತಿರಲ್ಲಪ್ಪ, ನೀವು ಸರಿಯಾದ ಸಂಕಲ್ಪ ಮಾಡಿ ಅವ್ರಿಗೆ ಕಳಿಸ್ರಲ್ಲ, ಪಾಪ ಅವ್ರಿಗೆ ಶಕ್ತಿ ಕೊಡ್ರಲ್ಲ. ಜ್ಞಾನದ ಸಂಕಲ್ಪ ಕಳಿಸ್ರಲ್ಲ, ಶಕ್ತಿ ಕೊಡ್ರಲ್ಲ. ಕರೆಕ್ಷನ್ ಕೊಡ್ಬೇಕು, ಎಲ್ಲಿಂದ ಕೊಡಬೇಕು ಕೊಡ್ರಿ, ಹೆಂಗೆ ಕೊಡಬೇಕೋ ಕೊಡ್ರಿ, ಸಮಯ ಸಂದರ್ಭ ನೋಡ್ರಿ. ಆವಾಗಲೇ ಗಡ್ಬಿಡ್ ಮಾಡಂಗಿಲ್ಲ. ಅವ್ರು ಕ್ಯಾ ಕೇಳ್ತೆ? ಇನ್ನ ಏನು ಹೇಳ್ತಾರೆ ಮಕ್ಕಳು? ಬಾಬಾ ಹಮಾರೆ ಸಂಬಂಧಿ का बुद्धि का ताला खोलो. बाप ने सर्व आत्माओं की बुद्धियों का ताला खोलने की चाबी बच्चों को पहले ही दे दी. ಬಾಬಾನು ಚತುರ್ ಸುಜಾನ್. ಮಕ್ಕಳೇನು ಹೇಳ್ತಾರೆ? ಬಾಬಾ ನಮ್ಮ ಸಂಬಂಧಿಗಳ ಜ್ಞಾನದಲ್ಲಿ ಬರಲ್ಲ, ಅವ್ರ ಬುದ್ಧಿ ಬೀಗ ತೆಗಿ, ಅಮೃತ ವೇಳೆ ಅಪ್ಲಿಕೇಶನ್. ಬಾಬಾ ಹೇಳ್ತಾರೆ ನಾನು ಮೊದಲೇ ಕೊಟ್ಬಿಟ್ಟಿದ್ದೀನಿ ಅವ್ರ ಬುದ್ಧಿ ಬೀಗ ಚಾಬಿ ತೆಗಿಯೋಕ್ಕೆ. तो चाबी यूज क्यों नहीं करते हो? मकड़े चाबी याक यूज ಮಾಡಲ್ಲ ನೀವು? अपना कार्य भूलने के कारण बाप को भी बार बार याद दिलाते हो. ताला खोलना है, बुद्धि को परिवर्तन करना है. बाप तो सर्व आत्माओं रूपी बच्चों के प्रति सदा कल्याणकारी ही, तो बार बार क्यों याद दिलाते हो? बाप को अपने समान भूलने वाले समझते हो क्या? कहने की भी आवश्यकता नहीं है. जितना आपको अपने हद का पार्ट का संबंध का ख्याल है, बाप तो सदा बच्चे के संबंध में रहने वाले, तो बाप बच्चों को भूल नहीं सकता. लेकिन बाप जानते हैं कि हर एक आत्मा का कोई अपना समय का पार्ट है, अपना समय का पार्ट है. कोई का आदि का पार्ट, कोई मध्य का अंत का पार्ट है, कोई का भक्ति का पार्ट है, कोई का ज्ञान का पार्ट है. इसलिए
अपने मनसा संकल्प द्वारा सेवा, अपनी वृत्ति द्वारा वायुमंडल को परिवर्तन करने की सेवा ये करो. ಏನು ಹೇಳ್ತಿದ್ರೆ, ಸಂಬಂಧಿಗಳು ಬೀಗ ತೆಗಿರಿ ಅಂತ ಹೇಳಿದ್ರೆ ನೀವ್ಯಾಕೆ ಮರ್ತೋಗ್ತೀರಾ, ನನಗೇನೆ ಚಾಬಿ ಕೊಟ್ಟಿದ್ದಾರೆ, ನಾನು ಅದನ್ನು ಉಪಯೋಗಿಸ್ಕೊಂಡು ಶುಭ ಭಾವನೆ ಶುಭ ಕಾಮನೆಯಿಂದ ಅವರನ್ನು ಪರಿವರ್ತನೆ ಮಾಡಬೇಕು. ಸಪೋಸ್ ಪರಿವರ್ತನೆ ಆಗ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಬೇಕು, ಕೆಲವ್ರದ್ದು ಜ್ಞಾನದಲ್ಲಿ ಮೊದಲೇ ಬರೋ ಪಾರ್ಟು, ಕೆಲವ್ರ ನಂತರ, ಕೆಲವ್ರು ಎಂಡಲ್ಲಿ ಬರೋ ಪಾರ್ಟು, ಕೆಲವ್ರಿಗೆ ಜ್ಞಾನದ ಪಾರ್ಟು, ಕೆಲವ್ರದ್ದು ಭಕ್ತಿಯ ಪಾರ್ಟ್ ಇರ್ಬೋದು. ಯಾವಾಗ ಬಾಬಾ ಏನು ಮಾಡ್ತಾರೋ, ನನ್ನ ಕೆಲಸ ನಿರಂತರ ಶುಭ ಭಾವನೆ ಕೊಡ್ತಾ ಇರೋದು. ಇದನ್ನು ತಿಳ್ಕೊಂಡು ನಿಮ್ಮ ಸ್ಥಿತಿಯಲ್ಲಿ ಇರೋದು ಬಿಟ್ಟು ತಪ್ಪೇನು ಮಾಡ್ತೀರಾ, ಅದನ್ನು ದೊಡ್ಡ ತಪ್ಪಿದು. ಬಾಬಾ ಹೇಳ್ತಾರೆ, ನಿಮ್ಮ ತರಹ ನನ್ನನ್ನು ಮರಿತಕ್ಕಂತಹ ಮನುಷ್ಯನಂತ ತಿಳ್ಕೊಂಡು ನನಗೆ ಗಳಿಗೆ ಬಾಬಾ ಅವ್ರ ಬುದ್ಧಿ ಬೀಗ ತೆಗಿ, ಅವ್ರ ಬುದ್ಧಿನ ಸರಿ ಮಾಡು, ಇವ್ರನ್ನ ಹಿಂಗೆ ಮಾಡು, ಅವ್ರನ್ನ ಹಂಗೆ ಮಾಡು ಅಂತ ಯಾಕೆ ಹೇಳ್ತೀರಾ ನನಗೆ? ನಿಮಗಿಂತ ನಿಮ್ಮದಾದರೆ ಈ ಒಂದೇ ಜನ್ಮದ್ದು ಮಿತವಾದ ಲೆಕ್ಕ. ನನಗೆ ಅವರು ಅವಿನಾಶಿ ಮಕ್ಕಳು, ಸದಾಕಾಲದ ಮಕ್ಕಳು. ಮಕ್ಕಳ ಸಂಬಂಧದಲ್ಲಿ ನನಗೆ ಅವ್ರ ನೆನಪು ಯಾವಾಗಲೂ ಇದೆ. ಮತ್ತು ನಾನು ವಿಶ್ವ ಕಲ್ಯಾಣಕಾರಿ ಆಗಿರೋದ್ರಿಂದ ಪ್ರತಿಯೊಂದು ಮಗುವಿನ ಕಲ್ಯಾಣದ ಯೋಚನೆ ನನಗೆ ಆಲ್ರೆಡಿ ಇದೆ. ಆದರೆ ನನಗೆ ಗೊತ್ತಿದೆ ಡ್ರಾಮಾದಲ್ಲಿ ಮಕ್ಕಳದು ಸಮಯದ ಪಾರ್ಟು. ಅವ್ರು ಯಾವಾಗ ಬರ್ತಾರೆ ಆ ಟೈಮಲ್ಲಿ ಕರೆಕ್ಟಾಗಿ ಬರ್ತಾರೆ. ನೀವು ಮೊದಲೇ ಏನಕ್ಕೆ ಹೆಚ್ಚು ಕಡಿಮೆ ಆಗ್ತೀರಾ? ನೀವು ತಂದೆಯ ತರಹ ಜ್ಞಾನಯುಕ್ತ ಚಿಂತನೆ ಮಾಡಿ, ಅದರಿಂದ ತಿರ್ತಿರ್ಗ ಇದು ಹೇಳಕ್ಕೆ ಹೋಗಬೇಡಿ ಅಂತ. ತಾಲ ಕಬ್ ಕುಲೇಗ ಏ ಚಿಂತನ್ ಮತ್ ಕರೋ ಅಂತ. ಯಾವಾಗ ಬೀಗ ತೆಗೆಯುತ್ತೆ, ಯಾವಾಗ ಬೀಗ, ಲೇಕಿನ್ ತಾಲ ಕೋಲ್ನೆ ಕ ಸಾಧನ, ಬುದ್ಧಿ ಬೀಗ ತೆಗೆಯೋದು ಬೇರೆಯವ್ರದ್ದು. ಸಾಧನೆ ಏನಂದರೆ ನಿರಂತರ ಮನಸಾ ಸಂಕಲ್ಪದಿಂದ ಸೇವೆ, ವೃತ್ತಿಯಿಂದ ವಾಯುಮಂಡಲ ಪರಿವರ್ತನೆ ಮಾಡೋ ಸೇವೆ ಮಾಡ್ರಿ. ಅಪ್ಪನೇ ಜೀವನಕ್ಕೆ ಪರಿವರ್ತನೆ. ನೆಕ್ಸ್ಟ್ ಏನೋ ಒಂದು ಶ್ರೇಷ್ಠ ವಾಯುಮಂಡಲದಿಂದ ಶ್ರೇಷ್ಠ ಸಂಕಲ್ಪಗಳಿಂದ. ಮೂರನೇದೇನೆಂದರೆ अपने जीवन के परिवर्तन द्वारा आत्माओं को परिवर्तन करने की सेवा जो फर्जदाई निभाते चलो. अभी बार बार नहीं बोलना कि ताला खोलो, अपना ताला खोलो ना तो उसका खुल ही जाएगा. ಕೇಳಿದ್ರಾ? ಇನ್ನು ಸ್ಟ್ರಾಂಗ್ ಡೋಸು. ಏನು ಹೇಳ್ತಾರೆ, ಒಂದು ನಿಮ್ಮ ಜೀವನದ ಪರಿವರ್ತನೆಯಿಂದ ಆತ್ಮಗಳಿಗೆ ಪರಿವರ್ತನೆ ಮಾಡೋ ಸೇವೆ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನೀವು ಚೇಂಜ್ ಆಗದೇನೆ ನಿಮ್ಮಲ್ಲಿ ಪರಿವರ್ತನೆ ನೋಡದೆ ಅವ್ರು ಹೆಂಗೆ ಪರಿವರ್ತನೆ ಆಗ್ತಾರೆ? ನೀವು ಫಸ್ಟ್ ಸ್ಯಾಂಪಲ್ ಆಗ್ರಿ, ಅವಾಗ ಆಟೋಮೆಟಿಕ್ ಅವ್ರು ಆಗ್ತಾರೆ. ತಿರ್ತಿರ್ಗ ನನಗೆ ಹೇಳ್ಬೇಡಿ ಬಾಬಾ ಬುದ್ಧಿ ಬೀಗ ತೆಗಿ, ಬುದ್ಧಿ ಬೀಗ ತೆಗಿ. ಬಾಬಾ ಹೇಳ್ತಾರೆ ಫಸ್ಟ್ ನಿಮ್ಮದು ತಕ್ಕೊಂಡ್ಬಿಟ್ರಲ್ಲ ಫುಲ್ಲು, ಅವಾಗ ಅವ್ರು ತೆಕ್ಕೊಂಡ್ಬಿಡುತ್ತೆ ಬೀಗ. ತನ್ನ ಪರಿವರ್ತನೆ ಆದರೆ ಅವ್ರಿಗೆ ಹೇಳ್ಬೇಕಾಗಿಲ್ಲ ನಾನೇನು ಪರಿವರ್ತನೆ ಆಗಬೇಕು, ಅವ್ರು ಆಟೋಮೆಟಿಕ್ ಆಗುತ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ. मुख्य 3 बातें बार बार लिखते हो, कहते हो, योग क्यों नहीं लगता, ताला क्यों नहीं खुलता, माया क्यों आती है, सोचते बहुत हो इसलिए माया को भी मजा आता है. जैसे मल्ल युद्ध में अगर थोड़ा सा भी गिरने लगता है तो दूसरे को मजा आता है ना, और ऊपर गिराकर ऊपर चढ़ने का मजा. और तब ये सोचते हो माया आ गई, माया क्यों आ गई, माया घबराया हुआ देख और वार कर लेती है. इसलिए सुनाया माया आना ही है. माया का आना अर्थात विजयी बनाने के निमित्त बनना, शक्तियों की प्राप्ति को अनुभव में लाने के लिए निमित्त माया बनती. इष्ट ಇನ್ನೊಂದು सीक्रेट. अगर दुश्मन ना हो तो विजयी कैसे कहा जाएगा? विजयी रतन बनाने के निमित्त ये माया के छोटे छोटे रूप है. इसलिए माया जीत समझ, विजयी रतन समझ, माया पर विजय प्राप्त करो. समझा? मास्टर सर्वशक्तिवान. कमजोर मत बनो, माया को चैलेंज करने वाले बनो ना. ऐसे वैसे क्यों करते हो? ದಾದಿ ಹೇಳೋರು ಡೆಲಿಕೇಟ್ ಡಾರ್ಲಿಂಗ್ಗಳ ಒಳ್ಳೆ ಅಳ್ಳಾಡ್ತಿರ್ತಿರಲ್ಲ ಅಂತ. ಸ್ಥಿತಿಯಲ್ಲಿ ನಡೀತಾ ಕೂತ್ಕೊಳ್ತಾ ಅಳ್ಳಾಡೋದು, ಬೇರೆಯವ್ರು ನೋಡೋದು ಸ್ಥಿತಿ ದೃಢ ಏನು ಚೆನ್ನಾಗಿರುತ್ತೆ ಅಂತಾರೆ ಬಾಬವರು. ಅಲ್ಲಿ ರಾಮಾಯಣದಲ್ಲಿ ಆ ಮಂಗಂದು ಅಂಗದ ಅವನು ಕಾಲಷ್ಟು ಸ್ಟ್ರಾಂಗ್ ಅಂತ ಸ್ಥಿತಿಯನ್ನು ತೋರಿಸ್ತಾರೆ. ಅದು ನಿಮ್ಮದೇ ಅಲ್ವಾ?
ಅದಕ್ಕೆ ಹೇಳ್ತಿರೋದು ಬಾಬಾ, ಮಾಯೆಗೆ ಮಾಯೆ ಬರುತ್ತೆ, ಮಾಯೆ ಬಂತು ಬೀಗ ಯಾಕೆ ತೆಗ್ದಿಲ್ಲ, ಹಿಂಗೆ ಜಾಸ್ತಿ ಯೋಚನೆ ಮಾಡಿದಾಗ ಮಾಯೆಗೂ ಮಜಾ ಬರುತ್ತೆ. ಓ ಚೆನ್ನಾಗಿದ್ದಾರೆ ಗ್ರಾಹಕರು, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಬಾಬಾ ಮಲ್ಲ ಯುದ್ಧಕ್ಕೆ ಹೋಲಿಕೆ ಮಾಡಿ. ಮಲ್ಲ ಯುದ್ಧದಲ್ಲಿ ಅವನು ಹೊಡಿತಾ ಇರ್ತಾನೆ, ಇವನ್ ಸ್ವಲ್ಪ ವೀಕಾಗಿ ಸ್ವಲ್ಪ ಅಳ್ಳಾಡ್ಬಿಟ್ರೆ ಅವನನ್ನ ತಕ್ಷಣ ಕೆಳಗೆ ಹಾಕ್ಬಿಟ್ಟು ಮೇಲೆ ಕುತ್ಕೊಂಡ್ಬಿಡ್ತಾನೆ ತಾನು ವಿಜಯಿ ಅಂತ. ಹಂಗೆ ಬಾಬಾ ಹೇಳೋದು, ನೀವು ಒಂದಿಷ್ಟು ಗಾಬರಿ ಆದ್ರೆ ಮಾಯೆಗೆ ಆನಂದ ಆಗುತ್ತೆ ಬೀಳಿಸ್ಬಿಟ್ಟು ನಿಮ್ಮನ್ನು ಸೋಲ್ಸಕ್ಕೆ. ನೀವು ಅದನ್ನ ಬಿಟ್ಟು ನೀವು ಮಾಯಾ ಜೀತ್, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳಿ ಬಾ ಮಾಯೆ ನಾನು ವಿಜಯಿ ಆಗ್ಲಿಕ್ಕೆ ಬರ್ತಾ ಇದೆಯಲ್ವಾ, ಇನ್ನೊಂದು ನನ್ನಲ್ಲಿ ಏನ್ ಶಕ್ತಿ ಇಲ್ವೋ ಅದನ್ನ ತುಂಬಕ್ ಬರ್ತಿದೆಯಲ್ಲ ನೋಡು. ಈಗ ಮಲ್ಲ ಯುದ್ಧ ಮಾಡಿಸಿ ಮಜಲ್ ಸ್ಟ್ರಾಂಗ್ ಮಾಡ್ತಾ ಹೋಗ್ತಾರೆ. ಹಂಗೆ ನೀನ್ ನನ್ನನ್ನು ಇನ್ನ ಶಕ್ತಿಶಾಲಿ ಮಾಡಕ್ ಬರ್ತಾ ಇದೀಯಾ, ಎಲ್ಲಿ ವೀಕ್ನೆಸ್ ಇದೆ ತುಂಬಕ್ ಬರ್ತಾ ಇದೆಯಾ, ಎಲ್ಲಿ ಗುಣ ಕಡಿಮೆ ಇದೆ ತುಂಬಕ್ ಬರ್ತಿದ್ಯಲ್ವಾ. ಇನ್ನೊಂದು ದೊಡ್ಡ ಅಂಡರ್ಲೈನ್ ಮಾತು ಬಾಬಾ ಹೇಳೋದು, ಮಾಯೆ ಬರೋದು ನಿಮ್ಮನ್ನ ಮಾಯಾಜೀತ್ ವಿಜಯಿ ರತ್ನಗಳನ್ನಾಗಿ ಮಾಡ್ಲಿಕ್ಕೆ, ನಿಮ್ಮನ್ನ ಮಾಸ್ಟರ್ ಸರ್ವಶಕ್ತಿವಾನ್ ಟೈಟ್ಲು ಕೊಡ್ಸಕ್ ಬರುತ್ತೆ. ಅದಕ್ಕೆ ಗಾಬರಿ ಯಾಕಾಗ್ತೀರ ಮಕ್ಕಳೇ? ಇಲ್ಲಾಂದ್ರೆ ಮಾಯೆ ಬರ್ಲಿಲ್ಲ ಅಂದ್ರೆ ನೀವು ವಿಜಯಿಗಳು ಹೆಂಗಾಗೋದು, ಟೈಟ್ಲ್ ಹೆಂಗ್ ಸಿಕ್ಕತ್ತೆ? ಅದಕ್ಕೆ ಗಾಬರಿ ಆಗ್ಬೇಡಿ. ಸಮಜಾ? ನಿಮ್ಮನ್ನು ನೀವೇನಂದ್ಕೊಳ್ಳಿ, ಮಾಯೆ ಬಂದ್ರೆ ನಾನು ಮಾಯಾಜೀತ್ ವಿಜಯಿ ರತನ್, ನಾನು ಸದಾ ಮಾಸ್ಟರ್ ಸರ್ವಶಕ್ತಿವಾನ್, ಕಮ್ಜೋರ್ ನೈ ಬರೋ, ನಿರ್ಬಲರಾಗಬೇಡಿ ಮಕ್ಕಳೇ. ಮಾಯಾ ಕೋ ಚಾಲೆಂಜ್ ಕರ್ನೆ ವಾಲೆ ಬನೋ, ಮಾಯೆಯನ್ನ ಚಾಲೆಂಜ್ ಮಾಡೋರಾಗಿ. ಆಕ್ಚುಲಿ ಮಾಯೆ ಏನು ಇಲ್ಲ, ತಂದೆ ಸಂಸ್ಕಾರ ಎಲ್ಲ ಕತೆ. ತನ್ನದೇ ದೇಹಾಭಿಮಾನದ ನಿರ್ಬಲತೆ ಮಾಯೆಗೆ ಡೋರ್ ತೆಗೆಯುತ್ತೆ, ಬೇರೆ ಸಂಸ್ಕಾರಗಳ ಡೋರ್ ತಕ್ಕೊಳುತ್ತೆ. ಇದು ತನ್ನನ್ನು ಸ್ವಲ್ಪ ಆಳದಲ್ಲಿ ಅರ್ಥ ಆಗ್ಬಿಟ್ರೆ ನಾವು ಸುಮ್ಮನೆ ಮಾಯೆ 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 ಅಂತ ಹೇಳ್ಕೊಂಡು ಅದೊಂದು ತಪ್ಪಿಸ್ಕೊಳಕ್ ಹೋದೊಂದು ದಾರಿ, ಪ್ರಶ್ನೆ ಅದಿಲ್ಲ. ಸರಿನಾ? ಸಮಜಾ ಅಂತಾರೆ ಬಾಬಾ, ಸಮಜಾ अच्छा। सदा माया जीत सो जगत जीत, वातावरण को अपनी समर्थ वृत्ति से सतो प्रदान बनाने वाले, अपने श्रेष्ठ बाप के संग से अनेक मायावी संग दोष से पार रहने वाले, सदा ज्ञान स्वरूप शक्ति स्वरूप में स्थित रहने वाले, ऐसे सदा विजयी रत्नों को बाप दादा का याद प्यार और नमस्ते नमस्ते। ಸದಾ ಮಾಯಾ ಜೀತ್ ಸೋ ಜಗತ್ ಜೀತ್, ವಾತಾವರಣವನ್ನು ತನ್ನ ಸಮರ್ಥ ವೃತ್ತಿಯಿಂದ ಸತೋ ಪ್ರದಾನ ಮಾಡೋ ಮಕ್ಕಳಿಗೆ, ತನ್ನ ಶ್ರೇಷ್ಠ ತಂದೆಯ ಸಂಘದಿಂದ ಅನೇಕ ಮಾಯಾವಿ ಸಂಘದೋಷಗಳನ್ನು ಪಾರ್ ಮಾಡೋ ಮಕ್ಕಳಿಗೆ, ಸದಾ ತನ್ನ ಜ್ಞಾನ ಸ್ವರೂಪದಲ್ಲಿ ಶಕ್ತಿ ಸ್ವರೂಪದಲ್ಲಿ ಇರ್ತಕ್ಕಂತಹ ಸದಾ ವಿಜಯಿ ರತ್ನಗಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ। हम सब बच्चों की भी बाबा को याद प्यार और नमस्ते नमस्ते नमस्ते। गुड मॉर्निंग, शुक्रिया बाबा, शुक्रिया। ಪಾವೋರಿಗೆ ಮಕ್ಕಳನ್ನ ಕಲಿಸ್ಲಿಕ್ಕೆ ತಿದ್ದಕ್ಕೆ ತಾಳ್ಮೆ ನೋಡ್ರಲ್ಲ, ಎಲ್ಲದರಲ್ಲಿನೂ ಸಾಗರ. ನನ್ನ ಮಕ್ಕಳು ಪರಿವರ್ತನೆ ಆಗ್ಬೇಕಂತ ಕೂತ್ಕೊಂಡು ಆವಾಗ ಸಂಜೆ ಬಂದರೆ ನೆಕ್ಸ್ಟ್ ಬೆಳಗ್ಗೆ ಹೋಗೋರು. ಹೇಳಿ 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 ಮಕ್ಕಳೇ ಮಕ್ಕಳೇ ಒಬ್ಬೊಬ್ಬರಿಗೂ ಹೇಳಿ, ಅಷ್ಟು ಆನಂದವಾಗಿ. ನಾವು ಏನು ಬಾಬುರನ್ನು ಬ್ಲೇಮ್ ಮಾಡೋಕ್ಕಾಗೋದೇ ಇಲ್ಲ. ನೀನು ಅದು ಮಾಡಲಿಲ್ಲ, ನೀನು ಇದು ಹೇಳಲಿಲ್ಲ, ನಂಗೆ ಅದು ಕೊಡಲಿಲ್ಲ ಅಂತ ನೀವು ಯಾವ ಆ್ಯಂಗಲಲ್ಲಿನೂ ಏನು ಹೇಳೋಕ್ಕಾಗಲ್ಲ. ಎಲ್ಲ ಏನು ಕೊಡಬೇಕು ಮಾಡಬೇಕು ಹೇಳಬೇಕು ಈಗಲೂ ಜೊತೆ ಕೊಡ್ತಿದ್ದಾರೆ. ವತನದಲ್ಲಿ ಎಲ್ಲಿ ಸುಮ್ಮನೆ ಕೂತಿದ್ದಾರೆ, ಮಕ್ಕಳ ಹಿಂದೆ ಇದ್ದಾರಲ್ವ. ಬರೀ ಪಾಲನೆ ನೆನಪು ಮಾಡ್ರಲ್ಲ ಮುರುಳಿಯಲ್ಲಿ, ಎಲ್ಲ ಸಂಬಂಧಗಳ ಎಲ್ಲ ಸಬ್ಜೆಕ್ಟಿನ ಪಾಲನೆ, ನಿಮಗೆ ಅಷ್ಟು ಹೃದಯ ಗದ್ಗದಾಗ್ಬಿಡುತ್ತೆ. ನೆನಪು ಮಾಡಬೇಕು, ಕಟ್ ಆಫ್ ಆಗಿ ನೆನಪು ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಸರಿನಾ?
ಅರ್ಥ ಆಗಬೇಕು ಬಾಬಾ ಏನು, ಅವ್ರ ಪ್ರೀತಿ ಏನು, ಅವ್ರಿಗೆ ಎಷ್ಟು ಕಾಳಜಿ ಇದೆ ನಮ್ಮ ಮೇಲೆ ಅನ್ನೋದು ಅದೊಂದಿಷ್ಟು ಅರ್ಥ ಆದರೆ ಸಾಕು, ನೀವು ಮರೆಯೋಕ್ಕಾಗಲ್ಲ ಬಾಬು.